ನಮಸ್ಕಾರ ಸ್ನೇಹಿತರೆ, ಜೀವನವನ್ನು ಬದಲಿಸುವ ಜ್ಞಾನದ ಈ ಪ್ರಯಾಣಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ನಾವು ನೀಡುತ್ತಿರುವ ಈ ಮಾಹಿತಿ ಮತ್ತು ಆಡಿಯೋ ಬುಕ್ಗಳು ನಿಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತಿವೆ ಎಂದು ನಾವು ನಂಬುತ್ತೇವೆ. ನಮ್ಮ ಈ ಪ್ರಯತ್ನವನ್ನು ಬೆಂಬಲಿಸಲು ಮತ್ತು ಇಂತಹ ಮತ್ತಷ್ಟು ಅಮೂಲ್ಯವಾದ ವಿಷಯಗಳನ್ನು ನಿರಂತರವಾಗಿ ಪಡೆಯಲು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನೀವು ನಮ್ಮ ಈ ಜ್ಞಾನದ ಆಂದೋಲನದಲ್ಲಿ ಮತ್ತಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳಲು ಬಯಸಿದರೆ ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಪಡೆದುಕೊಳ್ಳುವ ಮೂಲಕ ನಮಗೆ ಆರ್ಥಿಕವಾಗಿ ಬೆನ್ನೆಲುಬಾಗಬಹುದು. ನಿಮ್ಮ ಈ ಸಹಕಾರ ನಮಗೆ ಗುಣಮಟ್ಟದ ಕಂಟೆಂಟ್ ತಯಾರಿಸಲು ಸ್ಫೂರ್ತಿ ನೀಡುತ್ತದೆ. ಅಷ್ಟೇ ಅಲ್ಲದೆ, ನಮ್ಮ ಶ್ರಮ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಮ್ಮನ್ನು ವಿಶೇಷವಾಗಿ ಪ್ರೋತ್ಸಾಹಿಸಲು ಬಯಸಿದರೆ ಕೆಳಗಿರುವ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. ಬನ್ನಿ, ಇಂದಿನ ಈ ಅದ್ಭುತ ಅಧ್ಯಾಯವನ್ನು ಆರಂಭಿಸೋಣ. ನಿಮಗೆ ಬೇಕಾದ ಎಲ್ಲದಕ್ಕೂ, ಅದು ಆರೋಗ್ಯವಾಗಿರಲಿ, ಸಂಪತ್ತಿರಲಿ, ಪ್ರೀತಿ, ಶಾಂತಿ ಅಥವಾ ಯಶಸ್ಸೇ ಇರಲಿ, ಅವುಗಳ ಕೀಲಿಕೈ ಈಗಾಗಲೇ ನಿಮ್ಮಲ್ಲೇ ಇದೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ನೀವು ಪುಸ್ತಕಗಳಲ್ಲಿ, ಗುರುಗಳಲ್ಲಿ ಅಥವಾ ಹೊರಗಿನ ಜಗತ್ತಿನಲ್ಲಿ ಹುಡುಕುತ್ತಿರುವ ಉತ್ತರಗಳು ಈಗಾಗಲೇ ನಿಮ್ಮ ಮನಸ್ಸಿನ ಒಳಗೆ ಶಾಂತವಾಗಿ ನೆಲೆಸಿವೆ. ಇದು ಕೇಳಲು ಸ್ವಲ್ಪ ವಿಚಿತ್ರ ಎನಿಸಬಹುದು, ಆದರೆ ಇದು ನಿಜವಾಗಿದ್ದರೆ ನಾವೆಲ್ಲರೂ ಅನುಭವಿಸಿದ ಒಂದು ಕ್ಷಣವನ್ನು ನೆನಪಿಸಿಕೊಳ್ಳಿ. ನೀವು ತುಂಬ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದೀರಿ, ಸಮಾಜ ಹೇಳಿದ ಹಾದಿಯಲ್ಲೇ ನಡೆಯುತ್ತಿದ್ದೀರಿ, ಆದರೂ ಪರಿಸ್ಥಿತಿ ಬದಲಾಗುತ್ತಿಲ್ಲ. ಇಂದಿಗೂ ನೀವು ಹಣಕಾಸಿನ ತೊಂದರೆಯಲ್ಲಿರಬಹುದು, ಒತ್ತಡದಲ್ಲಿರಬಹುದು, ಅಥವಾ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸಿಲುಕಿಕೊಂಡ ಭಾವನೆ ಇರಬಹುದು. ನಾನೂ ಕೂಡ ಒಮ್ಮೆ ಇದೇ ಸ್ಥಿತಿಯಲ್ಲಿದ್ದೆ. ಹತಾಶೆ, ಸುಸ್ತು ಮತ್ತು ಜೀವನ ನನ್ನ ಪರವಾಗಿಲ್ಲ ಎಂಬ ನಂಬಿಕೆ. ಆಗಲೇ ನನಗೆ ಈ ವಿಷಯ ತಿಳಿಯಿತು. ಇದು ಕೇವಲ ಮ್ಯಾಜಿಕ್ ಅಲ್ಲ, ಇದೊಂದು ಶಕ್ತಿಯುತವಾದ ಭರವಸೆ. ನಿಮ್ಮ ಮನಸ್ಸನ್ನು ಬದಲಾಯಿಸಿ, ನೀವು ನಿಮ್ಮ ಪ್ರಪಂಚವನ್ನೇ ಬದಲಾಯಿಸುತ್ತೀರಿ. ನಿಮ್ಮ ಸುಪ್ತ ಮನಸ್ಸು ಒಂದು ಅದೃಶ್ಯ ಇಂಜಿನ್. ಡಾಕ್ಟರ್ ಜೋಸೆಫ್ ಮರ್ಫಿ ಅವರ ಈ ಪುಸ್ತಕ ನಿಮ್ಮೊಂದಿಗೆ ನೀವು ನಡೆಸುತ್ತಿರುವ ಯುದ್ಧವನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಜನರು ತಮ್ಮಲ್ಲಿರುವ ಶ್ರೇಷ್ಠ ಶಕ್ತಿಯನ್ನು, ಅಂದರೆ ತಮ್ಮ ಸುಪ್ತ ಮನಸ್ಸು ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಅನ್ನು ಗುರುತಿಸುವುದೇ ಇಲ್ಲ. ಇದು ಕೇವಲ ಒಂದು ಕಲ್ಪನೆಯಲ್ಲ, ಇದು ನಿಮ್ಮ ಜೀವನದ 95% ನಿಯಂತ್ರಿಸುವ ಅದೃಶ್ಯ ಇಂಜಿನ್. ನಿಮ್ಮ ನಿರ್ಧಾರಗಳು, ಭಯಗಳು, ಆತ್ಮವಿಶ್ವಾಸ, ಸಂಬಂಧಗಳು ಮತ್ತು ನಿಮ್ಮ ಆರೋಗ್ಯ ಕೂಡ ಇದರ ಮೇಲೆ ಅವಲಂಬಿತವಾಗಿದೆ. ನೀವು ಉದ್ದೇಶಪೂರ್ವಕವಾಗಿ ಇದನ್ನು ಪ್ರೋಗ್ರಾಂ ಮಾಡದಿದ್ದರೆ, ಅದು ನಿಮ್ಮ ಬಾಲ್ಯ, ಸಮಾಜ ಅಥವಾ ಹಳೆಯ ಕಹಿ ನೆನಪುಗಳಿಂದ ತಾನಾಗಿಯೇ ಪ್ರೋಗ್ರಾಂ ಆಗಿಬಿಡುತ್ತದೆ. ಮರ್ಫಿ ಹೇಳುವಂತೆ, ನೀವೇ ನಿಮ್ಮ ಮನಸ್ಸಿನ ಪ್ರೋಗ್ರಾಮರ್. ಯಾರು ಈ ಜೋಸೆಫ್ ಮರ್ಫಿ? 1963ರಲ್ಲಿ ಬರೆದ ಈ ಪುಸ್ತಕ ಇಂದಿಗೂ ಲಕ್ಷಾಂತರ ಪ್ರತಿಗಳು ಮಾರಾಟವಾಗುತ್ತಿರುವುದು ಏಕೆ? ಜೋಸೆಫ್ ಮರ್ಫಿಯವರು ಒಬ್ಬ ವಿದ್ವಾಂಸರು, ಆಧ್ಯಾತ್ಮಿಕ ಚಿಂತಕರು ಮತ್ತು ಮನೋವಿಜ್ಞಾನದ ವಿದ್ಯಾರ್ಥಿಗಳಾಗಿದ್ದರು. ಎಲ್ಲಕ್ಕಿಂತ ಮಿಗಿಲಾಗಿ ಅವರೊಬ್ಬ ಉತ್ತಮ ಶಿಕ್ಷಕರಾಗಿದ್ದರು. ನಮ್ಮೊಳಗಿನ ಅಪಾರ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ಅವರು ಸರಳವಾಗಿ ಕಲಿಸಿಕೊಟ್ಟರು. ಅವರ ಮೂಲ ಆಲೋಚನೆ ತುಂಬಾ ಸರಳವಾಗಿದೆ. ನಿಮ್ಮ ಸುಪ್ತ ಮನಸ್ಸು ಒಂದು ಫಲವತ್ತಾದ ಭೂಮಿಯಂತೆ. ನೀವು ಅದರಲ್ಲಿ ಯಾವ ಆಲೋಚನೆ ಅಥವಾ ನಂಬಿಕೆಯ ಬೀಜ ಬಿತ್ತುತ್ತೀರೋ, ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ, ಅದು ಅದನ್ನು ಪೋಷಿಸಿ ಬೆಳೆಸುತ್ತದೆ. ಅಭಾವದ ಬಗ್ಗೆ ಯೋಚಿಸಿದರೆ ನೀವು ಅಭಾವವನ್ನೇ ಆಕರ್ಷಿಸುತ್ತೀರಿ. ಪ್ರೀತಿಯನ್ನು ನಂಬಿದರೆ ಪ್ರೀತಿ ನಿಮ್ಮತ್ತ ಹರಿಯುತ್ತದೆ. ನಿಮ್ಮನ್ನು ನೀವು ಸಂಶಯಿಸಿದರೆ ನಿಮ್ಮ ಸುಪ್ತ ಮನಸ್ಸು ನಿಮಗೆ ಸೋಲನ್ನೇ ಉಣಿಸುತ್ತದೆ. ಮರ್ಫಿಯವರು ಕೇವಲ ಸಕಾರಾತ್ಮಕವಾಗಿರಿ ಎಂದು ಹೇಳುವುದಿಲ್ಲ, ಬದಲಾಗಿ ನಂಬಿಕೆ, ಪುನರಾವರ್ತನೆ, ವಿಜುವಲೈಸೇಷನ್ ಮತ್ತು ಕೃತಜ್ಞತೆಯ ಮೂಲಕ ನಿಮ್ಮ ಮೆದುಳನ್ನು ಹೇಗೆ ಮರುವೈರಿಂಗ್ ಮಾಡಬಹುದು ಎಂದು ತೋರಿಸಿಕೊಡುತ್ತಾರೆ. ಇದು ವಿಜ್ಞಾನ ಮತ್ತು ಆಧ್ಯಾತ್ಮದ ಸಂಗಮವಾಗಿದೆ. ಈ ಆಡಿಯೋ ಬುಕ್ನಿಂದ ನಿಮ್ಮನ್ನು ತಡೆಯುವ ಸೀಮಿತ ನಂಬಿಕೆಗಳನ್ನು ಮತ್ತು ಆಂತರಿಕ ಅಡಚಣೆಗಳನ್ನು ಹೇಗೆ ಮುರಿಯಬಹುದು, ಅಫರ್ಮೇಷನ್ ಮತ್ತು ವಿಜುವಲೈಸೇಷನ್ ಅನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಹೇಗೆ, ಬ್ರಹ್ಮಾಂಡವು ನಿಮಗೆ ಸ್ಪಂದಿಸುವಂತೆ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಗುರಿಗಳೊಂದಿಗೆ ಹೊಂದಿಸುವುದು ಹೇಗೆ, ಭಯ ಮತ್ತು ಯಶಸ್ಸಿನ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂಬುದನ್ನು ಕಲಿಯುತ್ತೀರಿ. ಇದು ಮ್ಯಾಜಿಕ್ ಅಲ್ಲ, ಇದು ಮನಸ್ಸಿನ ವಿಜ್ಞಾನ. ಸತ್ಯವೇನೆಂದರೆ, ನೀವು ಈಗಾಗಲೇ ಪ್ರತಿದಿನ ನಿಮ್ಮ ಸುಪ್ತ ಮನಸ್ಸನ್ನು ಬಳಸುತ್ತಿದ್ದೀರಿ. ಪ್ರಶ್ನೆ ಇಷ್ಟೇ: ನೀವು ಬಯಸುವ ಜೀವನವನ್ನು ಸೃಷ್ಟಿಸಲು ಇದನ್ನು ಬಳಸುತ್ತಿದ್ದೀರಾ, ಅಥವಾ ನೀವು ಭಯಪಡುವ ಜೀವನವನ್ನು ಸೃಷ್ಟಿಸುತ್ತಿದ್ದೀರಾ? ಜೀವನ ಬದಲಾಗಲಿ ಎಂದು ಕಾಯುವುದನ್ನು ಬಿಡಿ, ಜೀವನವನ್ನು ಸೃಷ್ಟಿಸಲು ಪ್ರಾರಂಭಿಸಿ. ಈ ಆಡಿಯೋಬುಕ್ನ ಕೊನೆಯಲ್ಲಿ ಮರ್ಫಿಯವರ ಬೋಧನೆಗಳ ಆಧಾರದ ಮೇಲೆ ಒಂದು ಫ್ರೀ ಅಫರ್ಮೇಷನ್ ಅಭ್ಯಾಸವನ್ನು ನಾನು ಹಂಚಿಕೊಳ್ಳಲಿದ್ದೇನೆ. ಇದು ನಿಮ್ಮ ಮನಸ್ಸಿನಲ್ಲಿ ತಕ್ಷಣವೇ ಹೊಸ ನಂಬಿಕೆಯ ಬೀಜಗಳನ್ನು ಬಿತ್ತಲು ಸಹಾಯ ಮಾಡುತ್ತದೆ. ನೀವು ಹಂಬಲಿಸುವುದು, ಕಾಯುವುದು ಮತ್ತು ಚಿಂತಿಸುವುದರಿಂದ ಸುಸ್ತಾಗಿದ್ದರೆ, ನಿಮ್ಮೊಳಗಿನ ಮೌನ ಶಕ್ತಿಯನ್ನು ಅನ್ಲಾಕ್ ಮಾಡಲು ಇದು ನಿಮ್ಮ ಆಹ್ವಾನ. ಬನ್ನಿ,
ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನು ಅರಿಯೋಣ. ಬಾಗಿಲು ಈಗಾಗಲೇ ತೆರೆದಿದೆ. ಭಾಗ 1. 2 ಮನಸ್ಸುಗಳು. ಅಂತರಾಳದ ಅದೃಶ್ಯ ಶಕ್ತಿ. ನಮ್ಮಲ್ಲಿ ಪ್ರತಿಯೊಬ್ಬರ ಒಳಗೂ 2 ಅತ್ಯಂತ ಶಕ್ತಿಯುತವಾದ ಮನಸ್ಸುಗಳು ನಿರಂತರವಾಗಿ ಕೆಲಸ ಮಾಡ್ತಿವೆ. ಆದರೆ ದುರದೃಷ್ಟವಶಾತ್ ಹೆಚ್ಚಿನ ಜನರಿಗೆ ಕೇವಲ ಒಂದು ಮನಸ್ಸಿನ ಬಗ್ಗೆ ಮಾತ್ರ ತಿಳಿದಿದೆ. 1. ಜಾಗೃತ ಮನಸ್ಸು, ದಿ ಕಾನ್ಷಿಯಸ್ ಮೈಂಡ್. ಈಗ ನೀವು ಈ ಮಾತುಗಳನ್ನು ಕೇಳಿಸಿಕೊಳ್ಳಲು ಅಥವಾ ಓದಲು ಬಳಸುತ್ತಿರುವ ಮನಸ್ಸೇ ಜಾಗೃತ ಮನಸ್ಸು. ಇದು ನಿಮ್ಮ ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ ವ್ಯಕ್ತಿತ್ವ. ನಿಮ್ಮ ತಲೆಯಲ್ಲಿ ಕೇಳಿಸುವ ನಾನು ಹೊಸ ಬಿಸ್ನೆಸ್ ಶುರು ಮಾಡಬೇಕು, ನಾನು ನಾಳೆ ಬೇಗ ಏಳಬೇಕು ಅಥವಾ ನಾನು ಆರೋಗ್ಯಕರ ಆಹಾರ ಸೇವಿಸಬೇಕು ಎನ್ನುವ ಧ್ವನಿಗಳೇ ಈ ಜಾಗೃತ ಮನಸ್ಸು. ಇದು ಯೋಜನೆಗಳನ್ನು ಹಾಕುತ್ತದೆ, ಗುರಿಗಳನ್ನು ನಿರ್ಧರಿಸುತ್ತದೆ, ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡುತ್ತದೆ. ಆದರೆ ನೆನಪಿಡಿ, ಈ ಜಾಗೃತ ಮನಸ್ಸು ಬಹಳ ಸೀಮಿತವಾದದ್ದು. ನಿಮ್ಮ ದಿನನಿತ್ಯದ ಆಲೋಚನೆ ಮತ್ತು ವರ್ತನೆಗಳಲ್ಲಿ ಇದು ಕೇವಲ ಒಂದು ಸಣ್ಣ ಭಾಗವನ್ನು ಮಾತ್ರ ನಿಯಂತ್ರಿಸುತ್ತದೆ. 2. ಸುಪ್ತ ಮನಸ್ಸು, ದಿ ಸಬ್ ಕಾನ್ಷಿಯಸ್ ಮೈಂಡ್. ಇದರ ಕೆಳಗೆ ಅಡಗಿರುವುದೇ ನಿಜವಾದ ದೈತ್ಯ ಶಕ್ತಿ. ಅದೇ ಸುಪ್ತ ಮನಸ್ಸು. ಜಾಗೃತ ಮನಸ್ಸಿನಂತೆ ಇದು ತರ್ಕ ಮಾಡುವುದಿಲ್ಲ ಅಥವಾ ಯಾವುದನ್ನು ವಿಮರ್ಶಿಸುವುದಿಲ್ಲ. ಇದು ಕೇವಲ ಪ್ರತಿಕ್ರಿಯಿಸುತ್ತದೆ. ಇದು ಭಾವನಾತ್ಮಕ ಮತ್ತು ಅಭ್ಯಾಸ ಬಲದಿಂದ ಕೂಡಿದೆ. ನೀವು ಒಪ್ಪಿಕೊಂಡ ಪ್ರತಿಯೊಂದು ನಂಬಿಕೆ, ಪ್ರತಿಯೊಂದು ಭಯ, ಹಳೆಯ ಆಘಾತಗಳು ಮತ್ತು ನಿಮ್ಮ ಬಗ್ಗೆ ನೀವು ಹೊಂದಿರುವ ಚಿತ್ರಣ ಎಲ್ಲವನ್ನೂ ಇದು ಸಂಗ್ರಹಿಸಿ ಇಡುತ್ತದೆ. ನಿಮ್ಮ ಹೃದಯ ಬಡಿತ, ಉಸಿರಾಟ ಮತ್ತು ನೀವು ಯೋಚಿಸದೇ ಮಾಡುವ ಕೆಲಸಗಳ ಹಿಂದಿನ ಇಂಜಿನ್ ಇದೇ ಆಗಿದೆ. ಇದು ಬದುಕಿನ ಬಗ್ಗೆ ಯೋಚಿಸುವುದಿಲ್ಲ, ಇದು ಸ್ವತಃ ಜೀವನವೇ ಆಗಿದೆ. ಹಡಗಿನ ಕ್ಯಾಪ್ಟನ್ ಮತ್ತು ಸಿಬ್ಬಂದಿ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಸುಂದರವಾದ ಉದಾಹರಣೆಯಿದೆ. ನಿಮ್ಮ ಜಾಗೃತ ಮನಸ್ಸು ಒಂದು ಹಡಗಿನ ಕ್ಯಾಪ್ಟನ್ ಇದ್ದಂತೆ. ಸುಪ್ತ ಮನಸ್ಸು ಹಡಗಿನ ಕೆಳಭಾಗದಲ್ಲಿರುವ ಇಂಜಿನ್ ಕೋಣೆಯ ಸಿಬ್ಬಂದಿ ಇದ್ದಂತೆ. ಕ್ಯಾಪ್ಟನ್ ದಿನವಿಡೀ ಆಜ್ಞೆಗಳನ್ನು ನೀಡಬಹುದು, ಆದರೆ ಕೆಳಗಿರುವ ಸಿಬ್ಬಂದಿಗೆ ಅಪಾಯದ ಭೀತಿ ಇದ್ದರೆ ಅಥವಾ ಅವರಿಗೆ ಕ್ಯಾಪ್ಟನ್ ಮೇಲೆ ನಂಬಿಕೆ ಇಲ್ಲದಿದ್ದರೆ ಆ ಹಡಗು ಎಲ್ಲೂ ಚಲಿಸುವುದಿಲ್ಲ. ನಿಮ್ಮ ಸುಪ್ತ ಮನಸ್ಸು ಆ ಸಿಬ್ಬಂದಿಯಂತೆ. ನಿಮ್ಮ ಜೀವನದ ಬಹುಪಾಲು ಸಮಯವನ್ನು ಅದು ನಿಮಗೆ ಅರಿವಿಲ್ಲದಂತೆಯೇ ನಡೆಸುತ್ತಿದೆ. ಒಂದು ಮುಖ್ಯ ವಿಷಯ, ನಿಮ್ಮ ಸುಪ್ತ ಮನಸ್ಸಿಗೆ ನಿಜ ಮತ್ತು ಕಲ್ಪನೆ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ. ನೀವು ಅದನ್ನು ಹಾಸ್ಯ ಮಾಡುತ್ತಿದ್ದೀರೋ ಅಥವಾ ಗಂಭೀರವಾಗಿ ಹೇಳುತ್ತಿದ್ದೀರೋ ಅದಕ್ಕೆ ಗೊತ್ತಿಲ್ಲ. ನೀವು ಪದೇ ಪದೇ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ, ಹಣವೇ ಎಲ್ಲ ಕೆಡುಗುಗಳಿಗೂ ಮೂಲ ಅಥವಾ ನಾನು ಯಾವಾಗಲೂ ತಪ್ಪು ಮಾಡುತ್ತೇನೆ ಎಂದು ಹೇಳಿಕೊಂಡರೆ ಸುಪ್ತ ಮನಸ್ಸು ಅವುಗಳನ್ನು ಸತ್ಯವೆಂದು ಒಪ್ಪಿಕೊಳ್ಳುತ್ತದೆ. ಅದು ನಿಮ್ಮನ್ನು ಹಾಳು ಮಾಡಲು ಈ ರೀತಿ ಮಾಡುವುದಿಲ್ಲ, ಬದಲಾಗಿ ನೀವು ಕೊಟ್ಟ ಆಜ್ಞೆಯನ್ನು ಅದು ಪಾಲಿಸುತ್ತಿರುತ್ತದೆ ಅಷ್ಟೇ. ಬಾಲ್ಯದ ಪ್ರಭಾವ ಮತ್ತು ಮರು ಪ್ರೋಗ್ರಾಮಿಂಗ್. ನಾವು ಹುಟ್ಟಿದಾಗಿನಿಂದ ಸುಮಾರು 7 ವರ್ಷದವರೆಗೂ ನಮ್ಮ ಮೆದುಳು ಥೀಟಾ ಸ್ಥಿತಿಯಲ್ಲಿರುತ್ತದೆ. ಅಂದರೆ ನಾವು ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದನ್ನು ಯಾವುದೇ ಫಿಲ್ಟರ್ ಇಲ್ಲದೆ ಹೀರಿಕೊಳ್ಳುತ್ತೇವೆ. ಪೋಷಕರ ನೋಟ, ಮಾತು, ಸಿಕ್ಕ ಪ್ರಶಂಸೆ ಅಥವಾ ಶಿಕ್ಷೆ ಎಲ್ಲವೂ ಸುಪ್ತ ಮನಸ್ಸಿನಲ್ಲಿ ದಾಖಲಾಗುತ್ತದೆ. ನಿಮ್ಮ ಬಾಲ್ಯವು ಒತ್ತಡ ಅಥವಾ ಅಭಾವದಲ್ಲಿ ಕಳೆದಿದ್ದರೆ ಅದೇ ನಿಮ್ಮ ಜೀವನದ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತದೆ. ನೀವು ಇದನ್ನು ಬದಲಾಯಿಸುವ ಹೊರತು ಅದೇ ಹಳೆಯ ಕಥೆಗಳು ನಿಮ್ಮ ಜೀವನದಲ್ಲಿ ಮರುಕಳಿಸುತ್ತಲೇ ಇರುತ್ತವೆ. ಈಗ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಪ್ರತಿದಿನ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ಯಾವ ಆಲೋಚನೆಗಳನ್ನು ಉಣ್ಣಿಸುತ್ತಿದ್ದೀರಿ? ನಿಮ್ಮ ಸಾಮರ್ಥ್ಯ, ನಿಮ್ಮ ದೇಹ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ನೀವು ಏನು ಹೇಳಿಕೊಳ್ಳುತ್ತಿದ್ದೀರಿ? ಪ್ರತಿಯೊಂದು ಧನಾತ್ಮಕ ಚಿಂತನೆ ಅಥವಾ ಪ್ರತಿಯೊಂದು ಸಂಶಯ ಇವುಗಳೆಲ್ಲ ಬೀಜಗಳಿದ್ದಂತೆ. ಸುಪ್ತ ಮನಸ್ಸು ಈ ಬೀಜ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂದು ಕೇಳುವುದಿಲ್ಲ. ಅದು ಕೇವಲ ಆ ಬೀಜಕ್ಕೆ ಭಾವನೆಗಳನ್ನು ನೀರೆರಿಸಿ ಬೆಳೆಸುತ್ತದೆ. ನಂತರ ನಿಮ್ಮ ಜೀವನವು ಅದರಂತೆ ಅರಳುತ್ತದೆ. ಶುಭ ಸುದ್ದಿ ಏನೆಂದರೆ ನೀವು ಈ ಬೀಜಗಳನ್ನು ಬದಲಾಯಿಸಬಹುದು. ಕ್ಯಾಪ್ಟನ್ ಆದ ನೀವು ಇನ್ನು ಮುಂದೆ ಸ್ಪಷ್ಟವಾದ, ಪ್ರೀತಿಯಿಂದ ಕೂಡಿದ ಆಜ್ಞೆಗಳನ್ನು ನೀಡಲು ಕಲಿಯಬಹುದು. ಯಾವಾಗ ಜಾಗೃತ ಮತ್ತು ಸುಪ್ತ ಮನಸ್ಸುಗಳು ಒಂದೇ ಗುರಿಯತ್ತ ಕೆಲಸ ಮಾಡಲು ಪ್ರಾರಂಭಿಸುತ್ತವೆಯೋ ಆಗ ಸಫಲತೆ ಎನ್ನುವುದು ಸಹಜ ಪ್ರಕ್ರಿಯೆ ಆಗುತ್ತದೆ. ಭಾಗ 3. ಸುಪ್ತ ಮನಸ್ಸಿನ ಗುಣಪಡಿಸುವ ಶಕ್ತಿ. ನಿಮ್ಮ ದೇಹ ಸದಾ ನಿಮ್ಮ ಮಾತು ಆಲಿಸುತ್ತಿರುತ್ತದೆ. ಇದು ನಂಬಲು ಕಷ್ಟವಾಗಬಹುದು, ಆದರೆ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ನೀವು ಯೋಚಿಸುವ ಆಲೋಚನೆಗಳನ್ನು, ನೀವು ಹೊಂದಿರುವ ಭಾವನೆಗಳನ್ನು ಮತ್ತು ನೀವು ಪ್ರತಿದಿನ ನಿಮ್ಮೊಂದಿಗೆ ನಡೆಸುವ ಆಂತರಿಕ ಸಂಭಾಷಣೆಯನ್ನು ಆಲಿಸುತ್ತಿರುತ್ತದೆ. ಡಾಕ್ಟರ್ ಜೋಸೆಫ್ ಮರ್ಫಿಯವರ ಪ್ರಕಾರ ಇದು ಕೇವಲ ಕವಿತೆಯ ಸಾಲುಗಳಲ್ಲ, ಇದು ಅದ್ಭುತವಾದ ಗುಣಪಡಿಸುವಿಕೆ ಅಂದರೆ ಹೀಲಿಂಗ್ ಮತ್ತು ದೀರ್ಘಕಾಲದ ಆರೋಗ್ಯದ ಹಿಂದಿರುವ ರಹಸ್ಯ ತಂತ್ರಜ್ಞಾನ. ನಿಮ್ಮ ಮನಸ್ಸು
ಕೇವಲ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದಿಲ್ಲ, ಬದಲಾಗಿ ಅದು ನಿಮ್ಮ ಆರೋಗ್ಯವನ್ನು ನಿರ್ದೇಶಿಸುತ್ತದೆ. 1. ದೇಹವು ಮನಸ್ಸಿಗೆ ಸ್ಪಂದಿಸುತ್ತದೆ. ನಿಮ್ಮ ಸುಪ್ತ ಮನಸ್ಸು ದೇಹದ ಪ್ರತಿಯೊಂದು ಕಾರ್ಯವನ್ನು ಹೃದಯ ಬಡಿತ, ಜೀರ್ಣಕ್ರಿಯೆ, ಜೀವಕೋಶಗಳ ದುರಸ್ತಿ ಯಾವುದೇ ಜಾಗೃತ ಪ್ರಯತ್ನವಿಲ್ಲದೆ ನಿರ್ವಹಿಸುತ್ತದೆ. ಆದರೆ ಇದು ನಿಮ್ಮ ಮಾನಸಿಕ ಇನ್ಪುಟ್ಗಳಿಗೂ ಪ್ರತಿಕ್ರಿಯಿಸುತ್ತದೆ. ಮನಸ್ಸಿಗೆ ಭಯವನ್ನುಣಿಸಿದರೆ ದೇಹವು ಬಿಗಿಯಾಗುತ್ತದೆ ಮತ್ತು ಒತ್ತಡಕ್ಕೆ ಒಳಗಾಗುತ್ತದೆ. ಮನಸ್ಸಿಗೆ ಶಾಂತಿಯನ್ನು ನೀಡಿದರೆ ದೇಹವು ವಿಶ್ರಾಂತಿ ಪಡೆಯುತ್ತದೆ, ಚೇತರಿಸಿಕೊಳ್ಳುತ್ತದೆ ಮತ್ತು ಆರೋಗ್ಯವಾಗಿ ಬೆಳೆಯುತ್ತದೆ. 2. ನೈಜ ಕಥೆಗಳು ಗುಣಪಡಿಸುವ ಶಕ್ತಿಗೆ ಸಾಕ್ಷಿ. ಮರ್ಫಿಯವರು ಈ ಶಕ್ತಿಯನ್ನು ವಿವರಿಸಲು ಹಲವು ನೈಜ ಉದಾಹರಣೆಗಳನ್ನು ನೀಡಿದ್ದಾರೆ. ಸಂಧಿವಾತ. ದೀರ್ಘಕಾಲದ ಸಂಧಿವಾತದಿಂದ ಬಳಲುತ್ತಿದ್ದ ಒಬ್ಬ ಮಹಿಳೆ ಆಟೋ ಸಜೆಷನ್ ತಂತ್ರವನ್ನು ಬಳಸಿದಳು. ಪ್ರತಿದಿನ ಅವಳು, ನನ್ನ ಕೀಲುಗಳು ಮುಕ್ತವಾಗಿ ಚಲಿಸುತ್ತಿವೆ, ನಾನು ಸದೃಢಲಾಗಿದ್ದೇನೆ ಮತ್ತು ನೋವು ಮುಕ್ತಳಾಗಿದ್ದೇನೆ ಎಂದು ಪುನರಾವರ್ತಿಸುತ್ತಿದ್ದಳು. ಕೆಲವೇ ವಾರಗಳಲ್ಲಿ ಅವಳ ನೋವು ಕಡಿಮೆಯಾಗಿ ತಿಂಗಳುಗಳಲ್ಲಿ ಅವಳು ಸಂಪೂರ್ಣ ಗುಣಮುಖಳಾದಳು. ನಿದ್ರಾಹೀನತೆ. ತೀವ್ರ ನಿದ್ರಾಹೀನತೆಯಿಂದ ಬಳಲುತ್ತಿದ್ದ ಒಬ್ಬ ವ್ಯಕ್ತಿ ಪ್ರತಿದಿನ ರಾತ್ರಿ, ನಾನು ಸುಲಭವಾಗಿ ನಿದ್ರಿಸುತ್ತೇನೆ ಮತ್ತು ಚೈತನ್ಯದಿಂದ ಎಚ್ಚರಗೊಳ್ಳುತ್ತೇನೆ ಎಂದು ಲಾಲಿಯಂತೆ ಪದೇ ಪದೇ ಹೇಳಿಕೊಳ್ಳುತ್ತಿದ್ದ. ಯಾವುದೇ ಮಾತ್ರೆಗಳಿಲ್ಲದೆ ಅವನಿಗೆ ನೈಸರ್ಗಿಕ ನಿದ್ರೆ ಮರಳಿ ಬಂತು. ಇವು ಕೇವಲ ಪವಾಡಗಳಲ್ಲ, ಇವು ಸುಪ್ತ ಮನಸ್ಸಿಗೆ ಸರಿಯಾದ ನಿರ್ದೇಶನ ನೀಡಿದಾಗ ಏನಾಗುತ್ತದೆ ಎಂಬುದಕ್ಕೆ ಉದಾಹರಣೆಗಳು. ನಿಮ್ಮ ಆಲೋಚನೆಗಳು ನಿಮ್ಮ ಆರೋಗ್ಯಕ್ಕೆ ಆಹಾರವಾಗಬಹುದು ಅಥವಾ ವಿಷವಾಗಬಹುದು. 3. ಆರೋಗ್ಯಕ್ಕಾಗಿ ದೃಷ್ಟೀಕರಣ, ಹೀಲಿಂಗ್ ವಿಜುವಲೈಸೇಷನ್. ಗುಣಪಡಿಸುವಿಕೆಗಾಗಿ ಮರ್ಫಿಯವರು ಒಂದು ಸರಳವಾದ ಆದರೆ ಶಕ್ತಿಯುತವಾದ ಅಭ್ಯಾಸವನ್ನು ಸೂಚಿಸುತ್ತಾರೆ. ಇದನ್ನು ಯಾರಾದರೂ ಮನೆಯಲ್ಲೇ ಮಾಡಬಹುದು. 1. ಶಾಂತವಾಗಿರಿ. ಒಂದು ಪ್ರಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. 2. ದೃಷ್ಟೀಕರಿಸಿ, ವಿಜುವಲೈಸ್. ನಿಮ್ಮ ದೇಹವು ಸಂಪೂರ್ಣವಾಗಿ ಸದೃಢವಾಗಿದ್ದು ಆರೋಗ್ಯದ ಚೈತನ್ಯದಿಂದ ಹೊಳೆಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಅನಾರೋಗ್ಯವಿರುವ ಭಾಗವು ಬೆಳಕು ಮತ್ತು ಶಕ್ತಿಯಿಂದ ತುಂಬಿತ್ತಿರುವುದನ್ನು ಕಾಣಿರಿ. 3. ಪ್ರೀತಿಯಿಂದ ಮಾತನಾಡಿ. ನಿಮ್ಮ ದೇಹದೊಂದಿಗೆ ದಯೆಯಿಂದ ಮಾತನಾಡಿ. ನನ್ನ ದೇಹದ ಪ್ರತಿಯೊಂದು ಜೀವಕೋಶವೂ ಆರೋಗ್ಯವಾಗಿದೆ ಮತ್ತು ಪರಿಪೂರ್ಣವಾಗಿ ಕೆಲಸ ಮಾಡುತ್ತಿದೆ. ನನ್ನ ಗುಣಮುಖಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಎಂದು ಹೇಳಿ. 4. ಭಾವಿಸಿ, ಫೀಲ್. ನೀವು ಈಗಾಗಲೇ ಗುಣಮುಖರಾಗಿದ್ದೀರಿ ಎಂಬ ಭಾವನೆಯೆಂದು ಅನುಭವಿಸಿ. ಇದು ಭರವಸೆಯಲ್ಲ, ಇದು ಖಚಿತತೆ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ 5ರಿಂದ 10 ನಿಮಿಷಗಳ ಕಾಲ ಇದನ್ನು ಮಾಡಿ. ಇಲ್ಲಿ ನಿರಂತರತೆ ಮತ್ತು ಭಾವನೆ ಅತ್ಯಂತ ಮುಖ್ಯ. ದೇಹದ ನೈಸರ್ಗಿಕ ಹರಿವು. ನಿಮ್ಮ ದೇಹವು ಸಹಜವಾಗಿ ಗುಣಮುಖರಾಗಲು ಬಯಸುತ್ತದೆ. ಗಾಯವಾದಾಗ ಅದು ತಾನಾಗೇ ಗುಣವಾಗುತ್ತದೆ. ಮೂಳೆ ಮುರಿದಾಗ ಅದು ತಾನಾಗೇ ಕೂಡಿಕೊಳ್ಳುತ್ತದೆ. ಆದರೆ ಮನಸ್ಸು ಒತ್ತಡ, ದ್ವೇಷ ಅಥವಾ ಭಯದಿಂದ ತುಂಬಿದ್ದಾಗ ಈ ನೈಸರ್ಗಿಕ ಹರಿವಿಗೆ ಅಡ್ಡಡ್ಡಿಯಾಗುತ್ತದೆ. ಮನಸ್ಸು ಶಾಂತಿ ಮತ್ತು ನಂಬಿಕೆಯಿಂದ ಕೂಡಿದ್ದಾಗ ಆರೋಗ್ಯ ತಾನಾಗೇ ಹರಿಯುತ್ತದೆ. ಇಂದೇ ಪ್ರಾರಂಭಿಸಿ, ಬಲವಂತವಲ್ಲ, ಬದಲಾಗಿ ನಂಬಿಕೆಯಿಂದ. ಒಂದು ಸರಳ ವಾಕ್ಯವನ್ನು ಆರಿಸಿಕೊಳ್ಳಿ. ನಾನು ಪೂರ್ಣನಾಗಿದ್ದೇನೆ, ನಾನು ಗುಣಮುಖನಾಗುತ್ತಿದ್ದೇನೆ, ನಾನು ಕೃತಜ್ಞನಾಗಿದ್ದೇನೆ. ಇದನ್ನು ಪ್ರತಿದಿನ ಪುನರಾವರ್ತಿಸಿ. ನಿಮ್ಮ ಸುಪ್ತ ಮನಸ್ಸು ತನ್ನ ಮೌನ ಮ್ಯಾಜಿಕ್ಕನ್ನು ಪ್ರಾರಂಭಿಸಲು ಬಿಡಿ. ಭಾಗ 4. ಸುಪ್ತ ಮನಸ್ಸು ಮತ್ತು ಸಂಪತ್ತು. ಶ್ರೀಮಂತಿಕೆ ಹುಟ್ಟುವುದು ಮನಸ್ಸಿನಲ್ಲಿ. ಸಂಪತ್ತು ಎನ್ನುವುದು ಕೇವಲ ಕಷ್ಟಪಟ್ಟು ದುಡಿಯುವುದರಿಂದ ಬರುವುದಿಲ್ಲ, ಅದು ನಮ್ಮ ನಂಬಿಕೆಯಿಂದ ಸೃಷ್ಟಿಯಾಗುತ್ತದೆ. ನೀವು ದಿನವಿಡೀ ಹಣದ ಹಿಂದೆ ಓಡುತ್ತಾ, ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಹಾಕುತ್ತಾ, ಬಿಲ್ಗಳನ್ನು ಕಟ್ಟುವ ಬಗ್ಗೆ ಚಿಂತಿಸುತ್ತಾ ಬದುಕುತ್ತಿದ್ದರೆ ಇದು ನಿಮಗೆ ಆಶ್ಚರ್ಯ ಎನಿಸಬಹುದು. ಆದರೆ ಡಾಕ್ಟರ್ ಜೋಸೆಫ್ ಮರ್ಫಿ ಹೇಳುವಂತೆ, ಹಣಕಾಸಿನ ಯಶಸ್ಸು ನಿಮ್ಮ ಪರ್ಸ್ನಿಂದ ಆರಂಭವಾಗುವುದಿಲ್ಲ, ಅದು ನಿಮ್ಮ ಸುಪ್ತ ಮನಸ್ಸಿನಿಂದ ಆರಂಭವಾಗುತ್ತದೆ. ಮರ್ಫಿ ಬರೆಯುತ್ತಾರೆ, ಶ್ರೀಮಂತಿಕೆಯ ಭಾವನೆಯೇ ಶ್ರೀಮಂತಿಕೆಯನ್ನು ಸೃಷ್ಟಿಸುತ್ತದೆ. ಇದರರ್ಥ ನೀವು ಶ್ರೀಮಂತರಿರುವಂತೆ ನಟಿಸಬೇಕು ಎಂದಲ್ಲ, ಬದಲಾಗಿ ನಿಮ್ಮ ಆಂತರಿಕ ಸ್ಥಿತಿಯು ಕೊರತೆ, ಭಯ ಅಥವಾ ಅಪರಾಧ ಪ್ರಜ್ಞೆಯಿಂದ ಕೂಡಿದ್ದರೆ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಜೀವನದಲ್ಲಿ ಅಂತಹದೇ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಆದರೆ ಯಾವಾಗ ನೀವು ನಿಮ್ಮ ಮನಸ್ಸನ್ನು ಸಮೃದ್ಧಿಯ ಕಡೆಗೆ ತಿರುಗಿಸುತ್ತೀರೋ, ಆಗ ನಿಮ್ಮ ಸುಪ್ತ ಮನಸ್ಸು ಹೊಸ ಅವಕಾಶಗಳನ್ನು ಮತ್ತು ಆಲೋಚನೆಗಳನ್ನು ಆಕರ್ಷಿಸಲು ಪ್ರಾರಂಭಿಸುತ್ತದೆ. ಸಂಪತ್ತನ್ನು ತಡೆಯುವ ಗುಪ್ತ ಅಡೆತಡೆಗಳು.
ಹಲವರು ಎಷ್ಟೇ ಪ್ರಯತ್ನಿಸಿದರೂ ಶ್ರೀಮಂತರಾಗದಿರಲು ಕೆಲವು ಮಾನಸಿಕ ಕಾರಣಗಳಿವೆ. 1. ಅಪರಾಧ ಪ್ರಜ್ಞೆ, ಗಿಲ್ಟ್. ಹಣವೇ ಎಲ್ಲಾ ಕೆಡುವಿಗಳಿಗೆ ಮೂಲ ಅಥವಾ ಶ್ರೀಮಂತಿಕೆ ಬಯಸುವುದು ಸ್ವಾರ್ಥ ಎಂಬ ಹಳೆಯ ತಪ್ಪು ನಂಬಿಕೆಗಳು ನಮ್ಮ ಮನಸ್ಸಿನ ಆಳದಲ್ಲಿರುತ್ತವೆ. ಇದು ಸಮೃದ್ಧಿಯನ್ನು ನಿಮ್ಮಿಂದ ದೂರವಿಡುತ್ತದೆ. 2. ಭಯ, ಫಿಯರ್. ಸೋಲಿನ ಭಯ ಅಥವಾ ಬದಲಾವಣೆಯ ಭಯ ನಿಮ್ಮನ್ನು ಹೊಸ ಹಾದಿಯಲ್ಲಿ ನಡೆಯದಂತೆ ತಡೆಯುತ್ತದೆ. 3. ಅನರ್ಹತೆಯ ಭಾವನೆ, ಅನ್ವರ್ದಿನೆಸ್. ನಾನು ಅಷ್ಟು ಬುದ್ಧಿವಂತನಲ್ಲ ಅಥವಾ ಶ್ರೀಮಂತಿಕೆ ನನಗೆ ಒಲಿಯುವುದಿಲ್ಲ ಎಂದು ನೀವು ನಂಬಿದರೆ, ನಿಮ್ಮ ಸುಪ್ತ ಮನಸ್ಸು ಪ್ರತಿ ಬಾರಿ ನೀವು ಯಶಸ್ವಿಯಾಗುವ ಅವಕಾಶ ಬಂದಾಗಲೂ ಅದನ್ನು ಹಾಳುಮಾಡುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವುದು ಹೇಗೆ? 1. ನಿಮ್ಮ ಭಾಷೆಯನ್ನು ಬದಲಾಯಿಸಿ. ನನಗೆ ಇದನ್ನು ಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಬದಲು, ನಾನು ಇದನ್ನು ಕೊಳ್ಳುವುದನ್ನು ಹೇಗೆ ಸಾಧ್ಯವಾಗಿಸಿಕೊಳ್ಳಲಿ ಎಂದು ಕೇಳಿ. ಮೊದಲನೆಯ ವಾಕ್ಯವು ದಾರಿಯನ್ನು ಮುಚ್ಚುತ್ತದೆ. ಎರಡನೆಯ ಪ್ರಶ್ನೆಯು ನಿಮ್ಮ ಸುಪ್ತ ಮನಸ್ಸಿಗೆ ಪರಿಹಾರ ಹುಡುಕಲು ಆಜ್ಞಾ ನೀಡುತ್ತದೆ. 2. ಸಮೃದ್ಧಿಯ ಅಫರ್ಮೇಷನ್ಗಳು. ಕೆಳಗಿನ ವಾಕ್ಯಗಳನ್ನು ಭಾವನೆಯಿಂದ ಪುನರಾವರ್ತಿಸಿ. 1. ಹಣವು ನನ್ನತ್ತ ಮುಕ್ತವಾಗಿ ಮತ್ತು ಹೇರಳವಾಗಿ ಹರಿಯುತ್ತದೆ. 2. ನಾನು ಸಂಪತ್ತು ಮತ್ತು ಯಶಸ್ಸಿಗೆ ಅರ್ಹನು. 3. ನಾನು ಹಣವನ್ನು ವಿವೇಕದಿಂದ ಬಳಸುತ್ತೇನೆ ಮತ್ತು ಅದು ನನ್ನ ಬಳಿಗೆ ಹೆಚ್ಚಾಗಿ ಮರಳಿ ಬರುತ್ತದೆ. 4. ಅಬಂಡನ್ಸ್ ಸ್ಕ್ರಿಪ್ಟಿಂಗ್. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಒಂದು ಡೈರಿಯಲ್ಲಿ ನಿಮ್ಮ ಆದರ್ಶ ಆರ್ಥಿಕ ಜೀವನ ಈಗಾಗಲೇ ನಡೆಯುತ್ತಿರುವುದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನಾನು ನೆಮ್ಮದಿಯಿಂದ ಮತ್ತು ಸಮೃದ್ಧಿಯಿಂದ ಇದ್ದೇನೆ. ಹೀಗೆ ಬರೆಯುವಾಗ ಆ ಸಂತೋಷವನ್ನು ಅನುಭವಿಸಿ. ನಿಮ್ಮ ಸುಪ್ತ ಮನಸ್ಸಿಗೆ ನಿಜವಾದ ಅನುಭವ ಮತ್ತು ಸ್ಪಷ್ಟವಾದ ಕಲ್ಪನೆಯ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ. ಒಂದು ಸ್ಫೂರ್ತಿದಾಯಕ ಕಥೆ. ಮರ್ಫಿ ಅವರು ಹಣಕಾಸಿನ ತೊಂದರೆಯಲ್ಲಿದ್ದ ಒಬ್ಬ ವ್ಯಕ್ತಿಯ ಕಥೆ ಹೇಳುತ್ತಾರೆ. ಅವನು ಪ್ರತಿದಿನ ಸಂಪತ್ತು ನನ್ನದಾಗಿದೆ, ಲಾಭದಾಯಕ ಆಲೋಚನೆಗಳತ್ತ ನಾನು ಮಾರ್ಗದರ್ಶನ ಪಡೆಯುತ್ತಿದ್ದೇನೆ ಎಂದು ಹೇಳಿಕೊಳ್ಳಲು ಮತ್ತು ದೃಶ್ಯೀಕರಿಸಲು ಆರಂಭಿಸಿದ. ಕೆಲವೇ ವಾರಗಳಲ್ಲಿ ಅವನಿಗೆ ಒಂದು ಹೊಸ ಕೆಲಸದ ಅವಕಾಶ ಸಿಕ್ಕಿತು ಮತ್ತು ಅವನು ಹಿಂದೆಂದೂ ಯೋಚಿಸದ ಉದ್ಯಮಗಳಲ್ಲಿ ಹೂಡಿಕೆ ಮಾಡಲು ಆರಂಭಿಸಿದ. ಅವನ ಆದಾಯ ಹೆಚ್ಚಾಗಿದ್ದಕ್ಕಿಂತ ಮಿಗಿಲಾಗಿ ಅವನ ಮಾನಸಿಕ ಸ್ಥಿತಿ ಬದಲಾಗಿತ್ತು. ಅವನು ಕೊರತೆಯ ಭಯದಿಂದ ಮುಕ್ತನಾಗಿದ್ದ. ಇಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಶ್ರೀಮಂತಿಕೆಗೆ ಅರ್ಹನು ಎಂದು ನಾನು ನಿಜವಾಗಲೂ ನಂಬುತ್ತೇನೆಯೇ? ನಾನು ಸಮೃದ್ಧಿಯನ್ನು ನಿರೀಕ್ಷಿಸುತ್ತಿದ್ದೇನೆಯೋ ಅಥವಾ ಕೊರತೆಯನ್ನೇ? ನೆನಪಿರಿ, ನಿಮ್ಮ ಸುಪ್ತ ಮನಸ್ಸು ಒಂದು ಹೊಲದಂತೆ. ನೀವು ಅದರಲ್ಲಿ ಏನನ್ನು ಬಿತ್ತುತ್ತೀರೋ ಅದು ಬೆಳೆಯುತ್ತದೆ. ಸಂಪತ್ತು ಹೊರಗಿಲ್ಲ, ಅದು ನಿಮ್ಮ ಒಳಗಿದೆ. ನಿಮ್ಮ ಸುಪ್ತ ಮನಸ್ಸಿಗೆ ನಂಬಿಕೆ ಮತ್ತು ಸಮೃದ್ಧಿಯ ಹೊಸ ನೀಲು ನಕ್ಷೆಯನ್ನು ನೀಡಿ. ಆಗ ಜಗತ್ತು ನಿಮ್ಮ ಆ ನಂಬಿಕೆಯನ್ನು ಸತ್ಯವಾಗಿಸಲು ದಾರಿ ಮಾಡಿಕೊಡುತ್ತದೆ. ಭಾಗ 4. ಸುಪ್ತ ಮನಸ್ಸು ಮತ್ತು ಸಂಪತ್ತು. ಶ್ರೀಮಂತಿಕೆ ಹುಟ್ಟುವುದು ಮನಸ್ಸಿನಲ್ಲಿ. ಸಂಪತ್ತು ಎನ್ನುವುದು ಕೇವಲ ಕಷ್ಟಪಟ್ಟು ದುಡಿಯುವುದರಿಂದ ಬರುವುದಿಲ್ಲ. ಅದು ನಮ್ಮ ನಂಬಿಕೆಯಿಂದ ಸೃಷ್ಟಿಯಾಗುತ್ತದೆ. ನೀವು ದಿನವಿಡೀ ಹಣದ ಹಿಂದೆ ಓಡುತ್ತಾ, ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಹಾಕುತ್ತಾ, ಬಿಲ್ಗಳನ್ನು ಕಟ್ಟುವ ಬಗ್ಗೆ ಚಿಂತಿಸುತ್ತಾ ಬದುಕುತ್ತಿದ್ದರೆ ಇದು ನಿಮಗೆ ಆಶ್ಚರ್ಯ ಎನಿಸಬಹುದು. ಆದರೆ ಡಾಕ್ಟರ್ ಜೋಸೆಫ್ ಮರ್ಫಿ ಹೇಳುವಂತೆ, ಹಣಕಾಸಿನ ಯಶಸ್ಸು ನಿಮ್ಮ ಪರ್ಸ್ನಿಂದ ಆರಂಭವಾಗುವುದಿಲ್ಲ, ಅದು ನಿಮ್ಮ ಸುಪ್ತ ಮನಸ್ಸಿನಿಂದ ಆರಂಭವಾಗುತ್ತದೆ. ಮರ್ಫಿ ಬರೆಯುತ್ತಾರೆ, ಶ್ರೀಮಂತಿಕೆಯ ಭಾವನೆಯೇ ಶ್ರೀಮಂತಿಕೆಯನ್ನು ಸೃಷ್ಟಿಸುತ್ತದೆ. ಇದರರ್ಥ ನೀವು ಶ್ರೀಮಂತರಿರುವಂತೆ ನಟಿಸಬೇಕು ಎಂದಲ್ಲ, ಬದಲಾಗಿ ನಿಮ್ಮ ಆಂತರಿಕ ಸ್ಥಿತಿಯು ಕೊರತೆ, ಭಯ ಅಥವಾ ಅಪರಾಧ ಪ್ರಜ್ಞೆಯಿಂದ ಕೂಡಿದ್ದರೆ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಜೀವನದಲ್ಲಿ ಅಂತಹದೇ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಆದರೆ ಯಾವಾಗ ನೀವು ನಿಮ್ಮ ಮನಸ್ಸನ್ನು ಸಮೃದ್ಧಿಯ ಕಡೆಗೆ ತಿರುಗಿಸುತ್ತೀರೋ, ಆಗ ನಿಮ್ಮ ಸುಪ್ತ ಮನಸ್ಸು ಹೊಸ ಅವಕಾಶಗಳನ್ನು ಮತ್ತು ಆಲೋಚನೆಗಳನ್ನು ಆಕರ್ಷಿಸಲು ಪ್ರಾರಂಭಿಸುತ್ತದೆ. ಸಂಪತ್ತನ್ನು ತಡೆಯುವ ಗುಪ್ತ ಅಡೆತಡೆಗಳು. ಹಲವರು ಎಷ್ಟೇ ಪ್ರಯತ್ನಿಸಿದರೂ ಶ್ರೀಮಂತರಾಗದಿರಲು ಕೆಲವು ಮಾನಸಿಕ ಕಾರಣಗಳಿವೆ. 1. ಅಪರಾಧ ಪ್ರಜ್ಞೆ. ಹಣವೇ ಎಲ್ಲಾ ಕೆಡುವಿಗಳಿಗೆ ಮೂಲ ಅಥವಾ ಶ್ರೀಮಂತಿಕೆ ಬಯಸುವುದು ಸ್ವಾರ್ಥ ಎಂಬ ಹಳೆಯ ತಪ್ಪು ನಂಬಿಕೆಗಳು ನಮ್ಮ ಮನಸ್ಸಿನ ಆಳದಲ್ಲಿರುತ್ತವೆ. ಇದು ಸಮೃದ್ಧಿಯನ್ನು ನಿಮ್ಮಿಂದ ದೂರವಿಡುತ್ತದೆ. 2. ಭಯ. ಸೋಲಿನ ಭಯ ಅಥವಾ ಬದಲಾವಣೆಯ ಭಯ ನಿಮ್ಮನ್ನು ಹೊಸ ಹಾದಿಯಲ್ಲಿ ನಡೆಯದಂತೆ ತಡೆಯುತ್ತದೆ. 3. ಅನರ್ಹತೆಯ ಭಾವನೆ. ನಾನು ಅಷ್ಟು ಬುದ್ಧಿವಂತನಲ್ಲ ಅಥವಾ ಶ್ರೀಮಂತಿಕೆ ನನಗೆ ಒಲಿಯುವುದಿಲ್ಲ ಎಂದು ನೀವು ನಂಬಿದರೆ, ನಿಮ್ಮ ಸುಪ್ತ ಮನಸ್ಸು ಪ್ರತಿ ಬಾರಿ ನೀವು ಯಶಸ್ವಿಯಾಗುವ ಅವಕಾಶ ಬಂದಾಗಲೂ ಅದನ್ನು ಹಾಳುಮಾಡುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವುದು ಹೇಗೆ? 1. ನಿಮ್ಮ ಭಾಷೆಯನ್ನು ಬದಲಾಯಿಸಿ.
ನನಗೆ ಇದನ್ನು ಕೊಳ್ಳಲು ಸಾಧ್ಯವಿಲ್ಲ, ಐ ಕಾಂಟ್ ಅಫೋರ್ಡ್ ಇಟ್ ಎನ್ನುವ ಬದಲು ನಾನು ಇದನ್ನು ಕೊಳ್ಳುವುದನ್ನು ಹೇಗೆ ಸಾಧ್ಯವಾಗಿಸಿಕೊಳ್ಳಲಿ ಎಂದು ಕೇಳಿ. ಮೊದಲನೆಯ ವಾಕ್ಯವು ದಾರಿಯನ್ನು ಮುಚ್ಚುತ್ತದೆ. ಎರಡನೆಯ ಪ್ರಶ್ನೆಯು ನಿಮ್ಮ ಸುಪ್ತ ಮನಸ್ಸಿಗೆ ಪರಿಹಾರ ಹುಡುಕಲು ಆಜ್ಞೆ ನೀಡುತ್ತದೆ. ಸಮೃದ್ಧಿಯ ಅಫರ್ಮೇಷನ್ಗಳು. ಕೆಳಗಿನ ವಾಕ್ಯಗಳನ್ನು ಭಾವನೆಯಿಂದ ಪುನರಾವರ್ತಿಸಿ. ಹಣವು ನನ್ನತ್ತ ಮುಕ್ತವಾಗಿ ಮತ್ತು ಹೇರಳವಾಗಿ ಹರಿಯುತ್ತಿದೆ. ನಾನು ಸಂಪತ್ತು ಮತ್ತು ಯಶಸ್ಸಿಗೆ ಅರ್ಹನು. ನಾನು ಹಣವನ್ನು ವಿವೇಕದಿಂದ ಬಳಸುತ್ತೇನೆ ಮತ್ತು ಅದು ನನ್ನ ಬಳಿಗೆ ಹೆಚ್ಚಾಗಿ ಮರಳಿ ಬರುತ್ತದೆ. ಅಬಂಡನ್ಸ್ ಸ್ಕ್ರಿಪ್ಟಿಂಗ್. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಒಂದು ಡೈರಿಯಲ್ಲಿ ನಿಮ್ಮ ಆದರ್ಶ ಆರ್ಥಿಕ ಜೀವನ ಈಗಾಗಲೇ ನಡೆಯುತ್ತಿದೆ ಎಂಬಂತೆ ಬರೆಯಿರಿ. ಉದಾಹರಣೆಗೆ, ನನಗೆ ಇಷ್ಟವಾದ ಕೆಲಸವನ್ನು ಮಾಡುತ್ತಾ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸುತ್ತಿರುವುದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನಾನು ನೆಮ್ಮದಿಯಿಂದ ಮತ್ತು ಸಮೃದ್ಧಿಯಿಂದ ಇದ್ದೇನೆ. ಹೀಗೆ ಬರೆಯುವಾಗ ಆ ಸಂತೋಷವನ್ನು ಅನುಭವಿಸಿ. ನಿಮ್ಮ ಸುಪ್ತ ಮನಸ್ಸಿಗೆ ನಿಜವಾದ ಅನುಭವ ಮತ್ತು ಸ್ಪಷ್ಟವಾದ ಕಲ್ಪನೆಯ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ. ಒಂದು ಸ್ಫೂರ್ತಿದಾಯಕ ಕಥೆ. ಮರ್ಫಿಯವರು ಹಣಕಾಸಿನ ತೊಂದರೆಯಲ್ಲಿದ್ದ ಒಬ್ಬ ವ್ಯಕ್ತಿಯ ಕಥೆ ಹೇಳುತ್ತಾರೆ. ಅವನು ಪ್ರತಿದಿನ ಸಂಪತ್ತು ನನ್ನದಾಗಿದೆ, ಲಾಭದಾಯಕ ಆಲೋಚನೆಗಳತ್ತ ನಾನು ಮಾರ್ಗದರ್ಶನ ಪಡೆಯುತ್ತಿದ್ದೇನೆ ಎಂದು ಹೇಳಿಕೊಳ್ಳಲು ಮತ್ತು ದೃಷ್ಟೀಕರಿಸಲು ಆರಂಭಿಸಿದ. ಕೆಲವೇ ವಾರಗಳಲ್ಲಿ ಅವನಿಗೆ ಹೊಸ ಕೆಲಸದ ಅವಕಾಶ ಸಿಕ್ಕಿತು ಮತ್ತು ಅವನು ಹಿಂದೆಂದೂ ಯೋಚಿಸದ ಉದ್ಯಮಗಳಲ್ಲಿ ಹೂಡಿಕೆ ಮಾಡಲು ಆರಂಭಿಸಿದ. ಅವನ ಆದಾಯ ಹೆಚ್ಚಾಗಿದ್ದಕ್ಕಿಂತ ಮಿಗಿಲಾಗಿ ಅವನ ಮಾನಸಿಕ ಸ್ಥಿತಿ ಬದಲಾಗಿತ್ತು. ಅವನು ಕೊರತೆಯ ಭಯದಿಂದ ಮುಕ್ತನಾಗಿದ್ದ. ಇಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಶ್ರೀಮಂತಿಕೆಗೆ ಅರ್ಹನು ಎಂದು ನಾನು ನಿಜವಾಗಲೂ ಬಯಸುತ್ತೇನೆಯೇ? ನಾನು ಸಮೃದ್ಧಿಯನ್ನು ನಿರೀಕ್ಷಿಸುತ್ತಿದ್ದೇನೆಯೇ ಅಥವಾ ಕೊರತೆಯನ್ನೇ? ನೆನಪಿಡಿ, ನಿಮ್ಮ ಸುಪ್ತ ಮನಸ್ಸು ಒಂದು ಹೊಲದಂತೆ. ನೀವು ಅದರಲ್ಲಿ ಏನನ್ನು ಬಿತ್ತುತ್ತೀರೋ ಅದು ಬೆಳೆಯುತ್ತದೆ. ಸಂಪತ್ತು ಹೊರಗಿಲ್ಲ, ಅದು ನಿಮ್ಮ ಒಳಗಿದೆ. ನಿಮ್ಮ ಸುಪ್ತ ಮನಸ್ಸಿಗೆ ನಂಬಿಕೆ ಮತ್ತು ಸಮೃದ್ಧಿಯ ಹೊಸ ನೀಲುನಕ್ಷೆಯನ್ನು ನೀಡಿ. ಆಗ ಜಗತ್ತು ನಿಮ್ಮ ಆ ನಂಬಿಕೆಯನ್ನು ಸತ್ಯ ಮಾಡಲು ದಾರಿ ಮಾಡಿಕೊಡುತ್ತದೆ. ಭಾಗ 5. ಪ್ರೀತಿ, ಸಂಬಂಧಗಳು ಮತ್ತು ಸುಪ್ತ ಮನಸ್ಸು. ಪ್ರೀತಿ ಒಂದು ಕನ್ನಡಿ. ಪ್ರೀತಿ ಎಂಬುದು ನಮ್ಮನ್ನು ಸ್ವರ್ಗಕ್ಕೆ ಏರಿಸಬಲ್ಲ ಅಥವಾ ಪಾತಾಳಕ್ಕೆ ತಳ್ಳಬಲ್ಲ ಶಕ್ತಿಯುತವಾದ ಭಾವನೆ. ಪ್ರೀತಿ ಅಥವಾ ಸಂಬಂಧಗಳ ಬಗ್ಗೆ ಮಾತನಾಡುವಾಗ ನಾವು ಯಾವಾಗಲೂ ಹೊರಗಿನವರ ಮೇಲೆ ಗಮನ ಹರಿಸುತ್ತೇವೆ. ಅವರು ಯಾರು, ಅವರು ಏನು ಹೇಳಿದರು, ನಮ್ಮಲ್ಲಿ ಏನಿಲ್ಲ ಎಂಬುದು ನಮ್ಮ ಚಿಂತೆಯಾಗಿರುತ್ತದೆ. ಆದರೆ ಡಾಕ್ಟರ್ ಜೋಸೆಫ್ ಮರ್ಫಿ ಒಂದು ಕಟು ಸತ್ಯವನ್ನು ಹೇಳುತ್ತಾರೆ. ನಾವು ಏನನ್ನು ಬಯಸುತ್ತೇವೆಯೋ ಅದನ್ನು ಆಕರ್ಷಿಸುವುದಿಲ್ಲ, ಬದಲಾಗಿ ನಾವು ಒಳಗಿನಿಂದ ಏನಾಗಿದ್ದೇವೆಯೋ ಅದನ್ನೇ ಆಕರ್ಷಿಸುತ್ತೇವೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುವ ಪ್ರೀತಿಯು ನಿಮ್ಮ ಸುಪ್ತ ಮನಸ್ಸಿನಲ್ಲಿರುವ ನಂಬಿಕೆಗಳ ಪ್ರತಿಬಿಂಬವಾಗಿದೆ. 1. ಸ್ವಯಂ ವಿಧ್ವಂಸಕ ನಂಬಿಕೆಗಳು. ಒಬ್ಬ ವ್ಯಕ್ತಿ ತನಗೆ ಪ್ರೀತಿ ಮತ್ತು ಸ್ಥಿರವಾದ ಸಂಬಂಧ ಬೇಕು ಎಂದು ಮೇಲ್ನೋಟಕ್ಕೆ ಬಯಸಬಹುದು. ಆದರೆ ಆಳದಲ್ಲಿ ನಾನು ಪ್ರೀತಿಗೆ ಅರ್ಹನಲ್ಲ ಎಂಬ ನಂಬಿಕೆ ಇದ್ದರೆ ಏನಾಗುತ್ತದೆ? ಅವರು ಅರಿವಿಲ್ಲದಂತೆಯೇ ಒಳ್ಳೆಯ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ. ತಮ್ಮನ್ನು ಕಡೆಗಣಿಸುವ ಅಥವಾ ಗೌರವಿಸದ ವ್ಯಕ್ತಿಗಳನ್ನೇ ಆಕರ್ಷಿಸುತ್ತಾರೆ. ಇದು ಅವರ ಸುಪ್ತಮನಸ್ಸು ನೀಡುತ್ತಿರುವ ಆದೇಶ. ನಿನಗೆ ನಿಷ್ಠೆ ಸಿಗಲು ಅರ್ಹತೆಯಿಲ್ಲ. ಸುಪ್ತಮನಸ್ಸು ತರ್ಕ ಮಾಡುವುದಿಲ್ಲ. ಅದು ಕೇವಲ ನೀವು ಅದಕ್ಕೆ ನೀಡಿದ ಹಳೆಯ ನೋವು ಅಥವಾ ಭಯದ ರೆಕಾರ್ಡಿಂಗ್ ಅನ್ನು ಪ್ಲೇ ಮಾಡುತ್ತಿರುತ್ತದೆ. 2. ಪುನರಾವರ್ತಿತ ಮಾದರಿಗಳು. ಬಹಳಷ್ಟು ಜನರು ಪ್ರತಿ ಸಂಬಂಧದಲ್ಲೂ ಒಂದೇ ರೀತಿಯ ದೂರುಗಳನ್ನು ಹೊಂದಿದ್ದಾರೆ. ಒಂದೇ ರೀತಿಯ ಬ್ರೇಕಪ್ಗಳು, ಒಂದೇ ರೀತಿಯ ವಾದಗಳು. ಇದು ಕಾಕತಾಳೀಯವಲ್ಲ. ನಿಮ್ಮ ಸುಪ್ತ ಮನಸ್ಸಿನ ಪ್ರೋಗ್ರಾಮಿಂಗ್ ಬದಲಾಗುವವರೆಗೂ ನಿಮ್ಮ ಜೀವನದ ಪಾತ್ರಾಧಾರಿಗಳು ಬದಲಾಗುತ್ತಾರೆಯೇ ಹೊರತು ಕಥೆ ಬದಲಾಗುವುದಿಲ್ಲ. 3. ಗುಣಪಡಿಸುವ ಮಾರ್ಗಗಳು. ಈ ಮಾದರಿಯನ್ನು ಬದಲಾಯಿಸಲು ಮರ್ಫಿ ಕೆಲವು ಪ್ರಾಯೋಗಿಕ ತಂತ್ರಗಳನ್ನು ಸೂಚಿಸುತ್ತಾರೆ. ಒಳಗಿನ ಮಗುವನ್ನು ಗುಣಪಡಿಸುವುದು. ನಮ್ಮ ಬಾಲ್ಯದ ಅನುಭವಗಳು ನಮ್ಮ ಪ್ರೀತಿಯ ನಿರೀಕ್ಷೆಗಳನ್ನು ರೂಪಿಸುತ್ತವೆ. ಅಂದು ನಮಗೆ ಸಿಗದ ಪ್ರೀತಿ ಅಥವಾ ಮಾನ್ಯತೆಯನ್ನು ನಾವು ಇಂದು ಹೊರಗಿನವರಿಂದ ನಿರೀಕ್ಷಿಸುತ್ತೇವೆ. ಆದರೆ ನಮಗೆ ನಾವೇ ಆ ಪ್ರೀತಿಯನ್ನು ನೀಡಿ, ನಾನು ಸುರಕ್ಷಿತವಾಗಿದ್ದೇನೆ, ನಾನು ಪ್ರೀತಿಗೆ ಅರ್ಹನು ಎಂದು ಒಳಗಿನ ಮಗುವಿಗೆ ಸಮಾಧಾನ ಹೇಳಬೇಕು. ಅಫರ್ಮೇಷನ್ಗಳು. ಭಾವನೆಯಿಂದ ಕೂಡಿದ ಈ ವಾಕ್ಯಗಳನ್ನು ಬಳಸಿ. ನಾನು ಹೇಗಿದ್ದೇನೋ ಹಾಗೆಯೇ ಪ್ರೀತಿಗೆ ಅರ್ಹನು. ನಾನು ಆರೋಗ್ಯಕರ ಮತ್ತು ದಯಾಳುವಾದ ಸಂಬಂಧಗಳನ್ನು ಆಕರ್ಷಿಸುತ್ತೇನೆ. ನಾನು ಪ್ರೀತಿಯ ಸೆಲೆಯಾಗಿದ್ದೇನೆ. ಕನ್ನಡಿಯ ಅಭ್ಯಾಸ. ಕನ್ನಡಿ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನು ನೇರವಾಗಿ ನೋಡಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನ ಬಗ್ಗೆ ನನಗೆ ಹೆಮ್ಮೆಯಿದೆ ಎಂದು ಹೇಳಿ. ಇದು ಮೊದಲಿಗೆ ವಿಚಿತ್ರ ಅಥವಾ ಮುಜುಗಾರ ಎನಿಸಬಹುದು.
ಆದರೆ ಆ ಮುಜುಗಾರವೇ ನಿಮ್ಮ ಒಳಗಿನ ಪ್ರತಿರೋಧಕ್ಕೆ ಸಾಕ್ಷಿ. ಇದನ್ನು ಪ್ರತಿದಿನ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನೀವು ಪ್ರೀತಿಯ ಸೆಲೆಯಾಗಿ. ಪ್ರೀತಿ ಎಂಬುದು ನಾವು ಬೇರೆಯವರಿಂದ ಬೇಡುವ ಅಥವಾ ಬೆನ್ನಟ್ಟುವ ವಿಷಯವಲ್ಲ. ಅದು ನಾವು ಬೆಳೆಸಿಕೊಳ್ಳಬೇಕಾದ ಸ್ಥಿತಿ. ನೀವು ಒಳಗಿನಿಂದ ಸಮೃದ್ಧವಾಗಿ ಅರಳಿದಾಗ ನಿಮ್ಮ ಶಕ್ತಿಯೇ ಬದಲಾಗುತ್ತದೆ. ನೀವು ಪ್ರೀತಿಗಾಗಿ ಯಾರನ್ನೂ ಅವಲಂಬಿಸುವುದಿಲ್ಲ. ನಿಮಗಾಗಿ ಸಮಯ ನೀಡದವರ ಹಿಂದೆ ಓಡುವುದನ್ನು ನಿಲ್ಲಿಸುತ್ತೀರಿ. ನಿಮ್ಮನ್ನು ಗೌರವಿಸುವ ಮತ್ತು ನಿಮ್ಮೊಂದಿಗೆ ಬೆಳೆಯುವ ವ್ಯಕ್ತಿಗಳನ್ನು ನೀವು ಸಹಜವಾಗಿ ಆಕರ್ಷಿಸುತ್ತೀರಿ. ಪ್ರೀತಿಯ ಗುಣಮಟ್ಟವು ನಿಮ್ಮ ಬಗ್ಗೆ ನೀವು ಹೊಂದಿರುವ ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಭಯದ ಬದಲಿಗೆ ನಂಬಿಕೆಯನ್ನು, ಅವಮಾನದ ಬದಲಿಗೆ ಅರ್ಹತೆಯನ್ನು ಬಿತ್ತಿ. ಪ್ರೀತಿ ಎಂಬುದು ಒಂದು ರಹಸ್ಯವಲ್ಲ, ಅದು ನಿಮ್ಮ ಆಂತರಿಕ ಸ್ಥಿತಿಯ ಪ್ರತಿಬಿಂಬ ಅಷ್ಟೇ. ಇಂದು ನಿಮ್ಮ ಸುಪ್ತ ಮನಸ್ಸಿಗೆ ಪ್ರೀತಿಯ ಬಗ್ಗೆ ಏನು ಹೇಳುತ್ತಿದ್ದೀರಿ? ನಾನು ಒಂಟಿ ಎಂದು ಹೇಳುತ್ತಿದ್ದೀರೋ ಅಥವಾ ನಾನು ಪ್ರೀತಿಯಿಂದ ತುಂಬಿದ್ದೇನೆ ಎಂದು ಹೇಳುತ್ತಿದ್ದೀರೋ? ನೆನಪಿಡಿ, ಬದಲಾವಣೆ ಬೇರೆಯವರಿಂದ ಆರಂಭವಾಗುವುದಿಲ್ಲ, ಅದು ನಿಮ್ಮಿಂದಲೇ ಆರಂಭವಾಗುತ್ತದೆ. ಭಾಗ 6. ಯಶಸ್ಸು, ವೃತ್ತಿ ಮತ್ತು ಸೃಜನಶೀಲತೆ. ನಿಮ್ಮ ಯಶಸ್ಸಿನ ಮೌನ ಪಾಲುದಾರ. ಯಶಸ್ಸು ಎಂಬುದು ಕೇವಲ ಪ್ರತಿಭೆ, ಸರಿಯಾದ ಸಮಯ ಅಥವಾ ಅದೃಷ್ಟದ ಫಲವಲ್ಲ. ಡಾಕ್ಟರ್ ಜೋಸೆಫ್ ಮರ್ಫಿಯವರ ಪ್ರಕಾರ ಯಶಸ್ಸು ಎಂಬುದು ನೀವು ಅಭ್ಯಾಸಬಲದಿಂದ ಮಾಡುವ ಆಲೋಚನೆಗಳ ಮತ್ತು ನಿಮ್ಮ ಆಳವಾದ ನಂಬಿಕೆಗಳ ಪ್ರತಿಬಿಂಬವಾಗಿದೆ. ಪ್ರತಿಯೊಂದು ಮಹಾನ್ ಸೃಷ್ಟಿ ಅಥವಾ ಸಾಧನೆಯೂ ಹೊರಗಿನ ಕ್ರಿಯೆಗಿಂತ ಮೊದಲು ಒಳಗಿನ ಮಾನಸಿಕ ಚಿತ್ರಣದಿಂದ ಆರಂಭವಾಗುತ್ತದೆ. 1. ಸೃಜನಶೀಲತೆ ಎಲ್ಲರಿಗೂ ಲಭ್ಯ. ನಾವೆಲ್ಲರೂ ಕಲ್ಪನಾಶಕ್ತಿ ಮತ್ತು ಸೃಜನಶೀಲತೆಯೊಂದಿಗೆ ಜನಿಸಿದ್ದೇವೆ. ಆದರೆ ಕಾಲಕ್ರಮೇಣ ಯಶಸ್ಸು ಬೇರೆಯವರಿಗೆ ಮೀಸಲು, ನಾನು ಅಷ್ಟು ಬುದ್ಧಿವಂತನಲ್ಲ ಎಂಬ ತಪ್ಪು ನಂಬಿಕೆಗಳ ಬೀಜಗಳನ್ನು ನಮ್ಮ ಸುಪ್ತ ಮನಸ್ಸಿನಲ್ಲಿ ಬಿತ್ತುತ್ತೇವೆ. ನೆನಪಿಡಿ, ನೀವು ಏನನ್ನು ನಂಬುತ್ತೀರೋ ಅದನ್ನೇ ಬದುಕುತ್ತೀರಿ. ನೀವು ಏನನ್ನು ಪದೇ ಪದೇ ಹೇಳಿಕೊಳ್ಳುತ್ತೀರೋ ಅದನ್ನೇ ಆಕರ್ಷಿಸುತ್ತೀರಿ. 2. ದೃಶ್ಯೀಕರಣದ ಶಕ್ತಿ. ನೀವು ಸೋಲುತ್ತಿರುವುದನ್ನು ದೃಶ್ಯೀಕರಿಸಿದರೆ ಸುಪ್ತ ಮನಸ್ಸು ಅದೇ ಸ್ಕ್ರಿಪ್ಟನ್ನು ಅನುಸರಿಸುತ್ತದೆ. ಆದರೆ ನೀವು ಯಶಸ್ವಿಯಾಗಿರುವುದನ್ನು, ಜನರ ಚಪ್ಪಾಳೆಯನ್ನು ಅಥವಾ ಹೊಸ ಕೆಲಸದ ಆಫರ್ ಪಡೆಯುತ್ತಿರುವುದನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಂಡರೆ ನಿಮ್ಮ ಸುಪ್ತ ಮನಸ್ಸು ಆ ಕಲ್ಪನೆಯನ್ನು ವಾಸ್ತವವಾಗಿಸಲು ಬೇಕಾದ ಎಲ್ಲಾ ಶಕ್ತಿಗಳನ್ನು ಕ್ರೋಢೀಕರಿಸುತ್ತದೆ. ಥಾಮಸ್ ಎಡಿಸನ್ ಮತ್ತು ನಿಕೋಲಾ ಟೆಸ್ಲಾ ಅಂತಹ ಮಹಾನ್ ವಿಜ್ಞಾನಿಗಳು ತಮ್ಮ ಸಂಶೋಧನೆಗಳ ರಹಸ್ಯಗಳನ್ನು ಅಂತಃಪ್ರಜ್ಞೆ ಮತ್ತು ಸುಪ್ತ ಮನಸ್ಸಿನ ಮೂಲಕವೇ ಕಂಡುಕೊಂಡಿದ್ದರು. ಅವರು ಕೇವಲ ಬುದ್ಧಿವಂತಿಕೆಯನ್ನು ಬಳಸಲಿಲ್ಲ, ಬದಲಾಗಿ ತಮ್ಮ ಮನಸ್ಸಿನ ಆಳದ ಶಕ್ತಿಯನ್ನು ಬಳಸಿಕೊಂಡರು. 3. ಮಲಗುವ ಮುನ್ನ ಸುಪ್ತ ಮನಸ್ಸಿಗೆ ಆಜ್ಞೆ ನೀಡಿ. ಮರ್ಫಿ ನೀಡುವ ಅತ್ಯಂತ ಪ್ರಾಯೋಗಿಕ ಸಲಹೆ ಇದು. ಮಲಗುವ ಮುನ್ನ ನಿಮ್ಮ ಸುಪ್ತ ಮನಸ್ಸಿಗೆ ಯಶಸ್ಸಿನ ಬೀಜಗಳನ್ನು ಬಿತ್ತಿ. ನಿದ್ರೆಗೆ ಜಾರುವ ಮುನ್ನ ನಿಮ್ಮ ಜಾಗೃತ ಮನಸ್ಸು ಸಡಿಲಗೊಳ್ಳುತ್ತದೆ. ಆಗ ಸುಪ್ತ ಮನಸ್ಸು ಅತ್ಯಂತ ಜಾಗೃತವಾಗಿ ಪ್ರಚೋದನೆಗಳನ್ನು ಸ್ವೀಕರಿಸುತ್ತದೆ. ನಾನು ಸಮರ್ಥನಾಗಿದ್ದೇನೆ. ಹೊಸ ಆಲೋಚನೆಗಳು ನನಗೆ ಸುಲಭವಾಗಿ ಹೊಳೆಯುತ್ತಿವೆ. ನನ್ನ ಕೆಲಸವು ಯಶಸ್ವಿಯಾಗಿದೆ. ಈ ವಾಕ್ಯಗಳನ್ನು ಭಾವನೆಯಿಂದ ಪುನರಾವರ್ತಿಸಿ. ಒಂದು ದಿನದಲ್ಲಿ ಬದಲಾವಣೆ ಆಗದೇ ಇರಬಹುದು, ಆದರೆ ದಿನನಿತ್ಯದ ಪುನರಾವರ್ತನೆಯಿಂದ ನಿಮ್ಮ ಸುಪ್ತ ಮನಸ್ಸು ಮರು ವೈರಿಂಗ್ ಆಗುತ್ತದೆ. 4. ದೈನಂದಿನ ಜೀವನದಲ್ಲಿ ಇದರ ಬಳಕೆ. ಇದು ಕೇವಲ ದೊಡ್ಡ ಕನಸುಗಳಿಗೆ ಮಾತ್ರವಲ್ಲ, ದಿನನಿತ್ಯದ ಸಣ್ಣ ಕೆಲಸಗಳಿಗೂ ಅನ್ವಯಿಸುತ್ತದೆ. ಸಂದರ್ಶನ ಅಥವಾ ಪ್ರೆಸೆಂಟೇಷನ್ಗಿಂತ ಹಿಂದಿನ ರಾತ್ರಿ ಅದು ಅದ್ಭುತವಾಗಿ ನಡೆಯುತ್ತಿರುವುದನ್ನು ದೃಶ್ಯೀಕರಿಸಿ. ಸೃಜನಶೀಲ ಅಡೆತಡೆ. ಯಾವುದಾದರೂ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಮಲಗುವ ಮುನ್ನ ನಿಮ್ಮ ಸುಪ್ತ ಮನಸ್ಸಿಗೆ ಪ್ರಶ್ನೆ ಕೇಳಿ, ನಾನು ಇದನ್ನು ಹೇಗೆ ಪರಿಹರಿಸಲಿ? ಮರುದಿನ ಬೆಳಗ್ಗೆ ಅಥವಾ ಸ್ನಾನ ಮಾಡುವಾಗ ಅನಿರೀಕ್ಷಿತವಾಗಿ ನಿಮಗೆ ಉತ್ತರ ಸಿಗಬಹುದು. 5. ನಿಮ್ಮ ಮಾತುಗಳೇ ಮಂತ್ರಗಳು. ನೆಪೋಲಿಯನ್ ಹಿಲ್ ಹೇಳುವಂತೆ, ಮನಸ್ಸು ಏನನ್ನು ಕಲ್ಪಿಸಿಕೊಳ್ಳಬಲ್ಲದು ಮತ್ತು ನಂಬಬಲ್ಲದೋ ಅದನ್ನು ಸಾಧಿಸಬಲ್ಲದು. ಒಂದು ವೇಳೆ ನೀವು ನನಗೆ ಪ್ರಮೋಷನ್ ಸಿಗುವುದಿಲ್ಲ ಅಥವಾ ನನಗೆ ಹಣಕಾಸಿನ ವ್ಯವಹಾರ ತಿಳಿಯುವುದಿಲ್ಲ ಎಂದು ಹೇಳುತ್ತಿದ್ದರೆ, ಸುಪ್ತ ಮನಸ್ಸು ಅದನ್ನು ಆಜ್ಞೆಯೆಂದು ಸ್ವೀಕರಿಸಿ ನಿಮ್ಮನ್ನು ಅದೇ ಸ್ಥಿತಿಯಲ್ಲಿ ಇಡುತ್ತದೆ. ಆದ್ದರಿಂದ ನಿಮ್ಮ ಬಗ್ಗೆ ನೀವೇ ಶ್ರೇಷ್ಠ ಪ್ರೋತ್ಸಾಹಕರಾಗಿ, ಪ್ರೀತಿಯಿಂದ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮೊಂದಿಗೆ ಮಾತನಾಡಿ. ಯಶಸ್ಸು ಎಂಬುದು ಅದೃಷ್ಟವಲ್ಲ, ಅದು ನಿಮ್ಮ ಆಲೋಚನೆ, ನಂಬಿಕೆ ಮತ್ತು ಕ್ರಿಯೆಗಳ ನಡುವಿನ ಸಮನ್ವಯ. ಹಳೆಯ ಕಥೆಗಳನ್ನು ಬಿಟ್ಟುಬಿಡಿ. ನೀವು ಯಾರಾಗಬೇಕು ಎಂದು ಬಯಸುತ್ತೀರೋ ಆ ಚಿತ್ರವನ್ನು ಸುಪ್ತ ಮನಸ್ಸಿಗೆ ನೀಡಿ. ಅದು ಈಗಲೇ ನಿಮ್ಮದಾಗಿದೆ ಎಂಬಂತೆ ಮಾತನಾಡಿ. ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಅತ್ಯಂತ ದೊಡ್ಡ ಮಿತ್ರ. ಭಾಗ 7. ಸುಪ್ತ ಮನಸ್ಸಿನ ಮರುಪ್ರೋಗ್ರಾಮಿಂಗ್ ತಂತ್ರಗಳು, ಬದಲಾವಣೆಯ ಕೀಲಿಕೈಗಳು. ಸುಪ್ತ ಮನಸ್ಸನ್ನು ಮರುಪ್ರೋಗ್ರಾಮಿಂಗ್ ಮಾಡುವುದು ಕೇವಲ ಕೆಲವರಿಗೆ ಮಾತ್ರ ಸೀಮಿತವಾದ ಯಾವುದೇ ರಹಸ್ಯವಿದ್ಯೆಯಲ್ಲ. ಇದು ನಾವೆಲ್ಲರೂ ಪ್ರತಿದಿನ ಮಾಡಬಹುದಾದ ಒಂದು ಜಾಗೃತ ಅಭ್ಯಾಸ.
ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ನಿಮ್ಮ ಆಂತರಿಕ ಪ್ರಪಂಚವನ್ನು ಮರುರೂಪಿಸಲು ಮತ್ತು ಆ ಮೂಲಕ ನಿಮ್ಮ ಹೊರಗಿನ ಬದುಕನ್ನು ಬದಲಿಸಲು ಕೆಲವು ಸರಳ ಹಾಗೂ ಶಕ್ತಿಯುತವಾದ ತಂತ್ರಗಳನ್ನು ನೀಡಿದ್ದಾರೆ. ಈ ತಂತ್ರಗಳು ನಿಮ್ಮ ಸೀಮಿತ ನಂಬಿಕೆಗಳನ್ನು ಕಿತ್ತೊಗೆದು ನಿಮ್ಮ ಆಳವಾದ ಆಸೆಗಳೊಂದಿಗೆ ನಿಮ್ಮನ್ನು ಒಂದುಗೂಡಿಸಲು ಸಹಾಯ ಮಾಡುತ್ತವೆ. ಅವು ಯಾವುವು ಎಂದು ವಿವರವಾಗಿ ನೋಡೋಣ. 1. ಸಕಾರಾತ್ಮಕ ಘೋಷಣೆಗಳು ಅಂದರೆ ಅಫರ್ಮೇಷನ್ಸ್. ಅಫರ್ಮೇಷನ್ಗಳು ಎಂದರೆ ನೀವು ಸೃಷ್ಟಿಸಲು ಬಯಸುವ ವಾಸ್ತವವನ್ನು ಪ್ರಸ್ತುತ ಕಾಲದಲ್ಲಿ ಹೇಳಿಕೊಳ್ಳುವುದು. ನಾನು ಒಂದು ದಿನ ಯಶಸ್ವಿ ಆಗುತ್ತೇನೆ ಎಂದು ಹೇಳುವ ಬದಲು ನಾನು ಯಶಸ್ವಿಯಾಗಿದ್ದೇನೆ ಎಂದು ಹೇಳಿ. ಯಾಕೆಂದರೆ ಸುಪ್ತ ಮನಸ್ಸಿಗೆ ಭವಿಷ್ಯಕಾಲದ ಭಾಷೆ ಅರ್ಥವಾಗುವುದಿಲ್ಲ, ಅದು ಕೇವಲ ಈ ಕ್ಷಣದಲ್ಲಿ ಬದುಕುತ್ತದೆ. ನೆನಪಿಡಿ, ಕೇವಲ ಪದಗಳನ್ನು ಹೇಳಿದರೆ ಸಾಲದು, ಆ ಪದಗಳ ಸತ್ಯವನ್ನು ನೀವು ಭಾವನಾತ್ಮಕವಾಗಿ ಅನುಭವಿಸಬೇಕು. ದಿನಕ್ಕೆ 3 ಬಾರಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಮಲಗುವ ಮುನ್ನ ಇವುಗಳನ್ನು ಪುನರಾವರ್ತಿಸಿ. 2. ದೃಶ್ಯೀಕರಣ ಅಂದರೆ ವಿಜುವಲೈಸೇಷನ್. ಇದು ನಿಮ್ಮ ಮನಸ್ಸಿನ ಕಣ್ಣಿನಲ್ಲಿ ಸ್ಪಷ್ಟವಾದ ಚಿತ್ರಗಳನ್ನು ಮೂಡಿಸುವ ಕಲೆ. ಕೇವಲ ಆಲೋಚನೆ ಮಾಡುವ ಬದಲು ನಿಮ್ಮ ಗುರಿ ಈಗಾಗಲೇ ಈಡೇರಿದೆ ಎಂದು ಒಂದು ಮಾನಸಿಕ ಸಿನಿಮಾ ನೋಡಿ. ನೀವು ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುತ್ತಿರುವುದನ್ನು, ಜನರು ಚಪ್ಪಾಳೆ ತಟ್ಟುತ್ತಿರುವುದನ್ನು ಮತ್ತು ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ. ಶಬ್ದಗಳು, ವಾಸನೆ ಮತ್ತು ಭಾವನೆಗಳನ್ನು ಈ ದೃಶ್ಯಕ್ಕೆ ಸೇರಿಸಿ. ಸುಪ್ತ ಮನಸ್ಸಿಗೆ ಕಲ್ಪನೆ ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸ ತಿಳಿಯದ ಕಾರಣ ಅದು ಈ ಚಿತ್ರವನ್ನು ಸತ್ಯವೆಂದು ನಂಬಿ ದಾರಿ ಮಾಡಿಕೊಡುತ್ತದೆ. 3. ನಿದ್ರೆಯ ಪ್ರೋಗ್ರಾಮಿಂಗ್. ನಿದ್ರೆಗೆ ಜಾರುವ ಮುನ್ನಿನ ಕ್ಷಣಗಳು ಸುಪ್ತ ಮನಸ್ಸಿನ ಹೆಬ್ಬಾಗಿಲುಗಳಿದ್ದಂತೆ. ಈ ಸಮಯದಲ್ಲಿ ನಿಮ್ಮ ದೇಹ ವಿಶ್ರಾಂತ ಸ್ಥಿತಿಯಲ್ಲಿದ್ದು ಜಾಗೃತ ಮನಸ್ಸು ಶಾಂತವಾಗಿರುತ್ತದೆ. ಇದು ಸುಪ್ತ ಮನಸ್ಸಿಗೆ ಆಜ್ಞೆ ನೀಡಲು ಸಕಾಲ. ಮಲಗುವ ಮುನ್ನ ನಾನು ಆರೋಗ್ಯವಾಗಿದ್ದೇನೆ, ಸಂತೋಷವಾಗಿದ್ದೇನೆ ಮತ್ತು ಸಮೃದ್ಧವಾಗಿದ್ದೇನೆ ಎಂದು ಮೆಲ್ಲಗೆ ಪುನರಾವರ್ತಿಸಿ. ಯಾವುದೇ ಬಲವಂತವಿಲ್ಲದೆ ಶಾಂತವಾಗಿ ಈ ಆಲೋಚನೆಗಳು ನಿಮ್ಮ ಆಳಕ್ಕೆ ಇಳಿಯಲು ಬಿಡಿ. 4. ಪ್ರಾರ್ಥನೆ ಮತ್ತು ಕೃತಜ್ಞತೆ. ಇಲ್ಲಿ ಪ್ರಾರ್ಥನೆ ಎಂದರೆ ಬೇಡುವುದಲ್ಲ, ಬದಲಾಗಿ ನಿಮ್ಮ ಆತ್ಮವನ್ನು ಉನ್ನತ ಶಕ್ತಿಯೊಂದಿಗೆ ಒಂದುಗೂಡಿಸುವುದು. ಕೃತಜ್ಞತೆಯು ನಿಮ್ಮ ಗಮನವನ್ನು ಕೊರತೆಯಿಂದ ಸಮೃದ್ಧಿಯ ಕಡೆಗೆ ತಿರುಗಿಸುತ್ತದೆ. ನಿಮಗೆ ಬೇಕಾದುದು ಈಗಾಗಲೇ ಸಿಕ್ಕಿದೆ ಎಂದು ಕೃತಜ್ಞತೆ ಸಲ್ಲಿಸಿದಾಗ ನಿಮ್ಮ ಸುಪ್ತ ಮನಸ್ಸು ಅಂತಹ ಘಟನೆಗಳನ್ನು ಹೆಚ್ಚೆಚ್ಚು ಆಕರ್ಷಿಸುತ್ತದೆ. ಬದಲಾವಣೆಯ ತಾಯಿ ಪುನರಾವರ್ತನೆ. ಮರ್ಫಿ ಅವರು ಪುನರಾವರ್ತನೆಯನ್ನು ಬದಲಾವಣೆಯ ತಾಯಿ ಎಂದು ಕರೆಯುತ್ತಾರೆ. ಒಂದು ಸಣ್ಣ ಸಕಾರಾತ್ಮಕ ಆಲೋಚನೆ ನಿಮ್ಮ ದಿನವನ್ನು ಬೆಳಗಬಹುದು, ಆದರೆ ಅದನ್ನು ಪ್ರತಿದಿನ ಪುನರಾವರ್ತಿಸಿದಾಗ ಅದು ನಿಮ್ಮ ಸುಪ್ತ ಮನಸ್ಸಿನ ನರಮಂಡಲವನ್ನೇ ಬದಲಾಯಿಸುತ್ತದೆ. 7 ದಿನಗಳ ಮೈಂಡ್ ರಿವೈರ್ ಸವಾಲು. ಪರಿವರ್ತನೆಯನ್ನು ಇಂದೇ ಆರಂಭಿಸಲು ಇಲ್ಲೊಂದು ಸರಳ ಸವಾಲಿದೆ. ಬೆಳಿಗ್ಗೆ 3 ಸಕಾರಾತ್ಮಕ ಘೋಷಣೆಗಳನ್ನು ಭಾವನೆಯಿಂದ ಹೇಳಿ. ಮಧ್ಯಾಹ್ನ 5 ನಿಮಿಷಗಳ ಕಾಲ ನಿಮ್ಮ ಗುರಿ ಈಡೇರಿರುವುದನ್ನು ದೃಶ್ಯೀಕರಿಸಿ. ರಾತ್ರಿ ನಿದ್ರೆಗೆ ಜಾರುವ ಮುನ್ನ ಕೃತಜ್ಞತೆಯಿಂದ ಸುಪ್ತ ಮನಸ್ಸಿಗೆ ಸಕಾರಾತ್ಮಕ ಸಂದೇಶ ನೀಡಿ. ನಿಮ್ಮ ಆಲೋಚನೆ ಮತ್ತು ಮೂಡ್ನಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಲು ಒಂದು ಡೈರಿಯಲ್ಲಿ ಬರೆದಿಡಿ. ಸುಪ್ತ ಮನಸ್ಸು ಸದಾ ಆಲಿಸುತ್ತಿರುತ್ತದೆ ಮತ್ತು ಕಲಿಯುತ್ತಿರುತ್ತದೆ. ನೀವು ಅದಕ್ಕೆ ಸ್ಪಷ್ಟವಾದ ಮತ್ತು ಪ್ರೀತಿಯಿಂದ ಕೂಡಿದ ಸಂದೇಶಗಳನ್ನು ನೀಡಿದಾಗ ಅದು ನಿಮ್ಮ ಹಳೆಯ ಕಥೆಯನ್ನು ಬದಲಾಯಿಸಿ ಹೊಸ ಸ್ವತಂತ್ರ ಬದುಕನ್ನು ಸೃಷ್ಟಿಸುತ್ತದೆ. ಇದೊಂದು ತೋಟವನ್ನು ಪಾಲನೆ ಮಾಡಿದಂತೆ. ಬೀಜ ಬಿಟ್ಟಿ, ದಿನ ನೀರೆರೆದು, ಸಂಶಯದ ಕಳೆಗಳನ್ನು ಕಿತ್ತುಹಾಕಿ ತಾಳ್ಮೆಯಿಂದ ಕಾಯಿರಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊರಗಿನ ಜಗತ್ತಿನಲ್ಲಿಲ್ಲ, ಅದು ನಿಮ್ಮ ಆಂತರಿಕ ಆಲೋಚನೆಗಳಲ್ಲಿದೆ. ಈ ತಂತ್ರಗಳನ್ನು ಬಳಸಿ ನಿಮ್ಮ ಜೀವನದ ಸೃಷ್ಟಿಕರ್ತರಾಗಿ. ಭಾಗ 8. ಅಡೆತಡೆಗಳು ಮತ್ತು ಅವುಗಳನ್ನು ದಾಟುವುದು. ಭಯದಿಂದ ಭರವಸೆಯತ್ತ. ಸುಪ್ತ ಮನಸ್ಸನ್ನು ಬದಲಾಯಿಸುವ ಹಾದಿಯಲ್ಲಿ ನಮಗೆ ಎದುರಾಗುವ ಅತಿ ದೊಡ್ಡ ಗೋಡೆ ಎಂದರೆ ಭಯ. ಆದರೆ ನೆನಪಿಡಿ, ಭಯ ಎಂಬುದು ಹೊರಗಿನ ಶತ್ರುವಲ್ಲ. ಅದು ನಮ್ಮ ಹಳೆಯ ಅನುಭವಗಳು ಅಥವಾ ತಪ್ಪು ಮಾಹಿತಿಯಿಂದ ಸೃಷ್ಟಿಯಾದ ಒಂದು ಆಂತರಿಕ ಮಾದರಿ ಅಷ್ಟೇ. ಭಯವು ಆಟೋಮ್ಯಾಟಿಕ್ ಆಗಿ ಬರುತ್ತದೆಯಾದ್ದರಿಂದ ಅದು ಶಕ್ತಿಯುತವಾಗಿ ಕಾಣಿಸಬಹುದು, ಆದರೆ ಅರಿವಿನ ಮೂಲಕ ಇದನ್ನು ಬದಲಾಯಿಸಬಹುದು. 1. ಭಯದ ಸ್ಕ್ರಿಪ್ಟ್ ಅನ್ನು ಬದಲಿಸಿ. ನಮಗೆ ಸೋಲಿನ ಭಯ, ತಿರಸ್ಕಾರದ ಭಯ ಅಥವಾ ಅನಿಶ್ಚಿತತೆಯ ಭಯವಿರಬಹುದು. ಇವೆಲ್ಲವೂ ನಮ್ಮ ಸುಪ್ತ ಮನಸ್ಸು ಸತ್ಯವೆಂದು ನಂಬಿರುವ ಹಳೆಯ ಕಥೆಗಳು. ಯಾವಾಗ ನೀವು ಜಾಗೃತವಾಗಿ ಈ ಭಯಗಳನ್ನು ಎದುರಿಸಲು ನಿರ್ಧರಿಸುತ್ತೀರೋ, ಆಗ ಬದಲಾವಣೆ ಆರಂಭವಾಗುತ್ತದೆ. ನಾನು ಸುರಕ್ಷಿತವಾಗಿದ್ದೇನೆ, ನಾನು ಸಮರ್ಥನಾಗಿದ್ದೇನೆ ಮತ್ತು ನಾನು ಯಶಸ್ಸನ್ನು ಸ್ವಾಗತಿಸುತ್ತೇನೆ ಎಂಬ ಅಫರ್ಮೇಷನ್ಗಳು ಕೇವಲ ಮಾತುಗಳಲ್ಲ, ಅವು ನಿಮ್ಮ ಮನಸ್ಸಿನಲ್ಲಿರುವ ಭಯದ ಕೋಟೆಯನ್ನು ಕೆಡವಲು ಬಳಸುವ ಆಯುಧಗಳು.
2. ಪ್ರತಿರೋಧ. ಮನಸ್ಸಿನ ಒಳಗಿನ ಹಗ್ಗಜಗ್ಗಾಟ. ಹಳೆಯ ನಂಬಿಕೆಗಳು ಅಷ್ಟು ಸುಲಭವಾಗಿ ಬಿಟ್ಟುಹೋಗುವುದಿಲ್ಲ. ಹೊಸ ಬೀಜಗಳನ್ನು ಬಿತ್ತಲು ಆರಂಭಿಸಿದಾಗ ಒಳಗಿಂದ ಪ್ರತಿರೋಧ ಎದುರಾಗುತ್ತದೆ. ನಿಮಗೆ ಸಂಶಯ ಬರಬಹುದು, ಬೇಸರವಾಗಬಹುದು ಅಥವಾ ಅರ್ಧದಲ್ಲೇ ಬಿಟ್ಟುಬಿಡುವ ಮನಸ್ಸಾಗಬಹುದು. ಡಾಕ್ಟರ್ ಜೋಸೆಫ್ ಮರ್ಫಿ ಒಂದು ಅಮೂಲ್ಯವಾದ ಎಚ್ಚರಿಕೆ ನೀಡುತ್ತಾರೆ. ನಂಬಿಕೆಯಿಂದ ಬಿತ್ತಿದ ಬೀಜವನ್ನು ಸಂಶಯದಿಂದ ಪದೇ ಪದೇ ಕಿತ್ತು ನೋಡಬೇಡಿ. ಅಂದರೆ ಸಕಾರಾತ್ಮಕವಾಗಿ ಯೋಚಿಸಲು ಶುರು ಮಾಡಿದ ಮೇಲೆ ಮತ್ತೆ ನಕಾರಾತ್ಮಕ ಚಿಂತನೆಗಳಿಗೆ ಮರಳಬೇಡಿ. ಬದಲಾವಣೆಯು ಸಮಯ ತೆಗೆದುಕೊಳ್ಳುತ್ತದೆ, ಅದಕ್ಕೆ ತಾಳ್ಮೆ ಬೇಕು. 3. ಅಡೆತಡೆಗಳನ್ನು ದಾಟಲು ಪ್ರಾಯೋಗಿಕ ತಂತ್ರಗಳು. ಹ್ಯಾಬಿಟ್ ಸ್ಟ್ಯಾಕಿಂಗ್. ಹೊಸ ಅಭ್ಯಾಸವನ್ನು ಹಳೆಯ ಅಭ್ಯಾಸಕ್ಕೆ ಅಂಟಿಸುವುದು. ಉದಾಹರಣೆಗೆ, ನೀವು ಪ್ರತಿದಿನ ಹಲ್ಲುಜ್ಜಿದ ತಕ್ಷಣ ಕನ್ನಡಿಯ ಮುಂದೆ ನಿಂತು ಅಫರ್ಮೇಷನ್ ಹೇಳಿಕೊಳ್ಳಿ. ಇದು ನಿಮ್ಮ ದಿನಚರಿಯ ಭಾಗವಾಗಿ ಬಿಡುವುದರಿಂದ ಮರೆಯುವ ಸಾಧ್ಯತೆ ಇರುವುದಿಲ್ಲ. ಮೈಂಡ್ಸೆಟ್ ಜರ್ನಲಿಂಗ್. ನಿಮ್ಮ ಆಲೋಚನೆಗಳನ್ನು ಬರೆಯಿರಿ. ನಿಮ್ಮ ಭಯಗಳು ಯಾವುವು, ನಿಮ್ಮ ಪ್ರಗತಿ ಹೇಗಿದೆ. ಬರೆಯುವುದರಿಂದ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿರುವ ಅಡೆತಡೆಗಳು ಕಣ್ಣಿಗೆ ಕಾಣಿಸುತ್ತವೆ ಮತ್ತು ಅವುಗಳನ್ನು ಸರಿಪಡಿಸಲು ಸುಲಭವಾಗುತ್ತದೆ. ಹೊಣೆಗಾರಿಕೆ. ನಿಮ್ಮ ಗುರಿಗಳನ್ನು ಒಬ್ಬ ನಂಬಿಕಸ್ಥ ಸ್ನೇಹಿತ ಅಥವಾ ಮೆಂಟರ್ ಜೊತೆ ಹಂಚಿಕೊಳ್ಳಿ. ಮತ್ತೊಬ್ಬರಿಗೆ ನಿಮ್ಮ ಗುರಿ ತಿಳಿದಿದೆ ಎಂದಾಗ ನೀವು ಅರ್ಧದಲ್ಲೇ ಬಿಟ್ಟುಕೊಡುವ ಸಾಧ್ಯತೆ ಕಡಿಮೆಯಾಗುತ್ತದೆ. ನಂಬಿಕೆ ಮತ್ತು ಕೃತಜ್ಞತೆ. ಇಲ್ಲಿ ನಂಬಿಕೆ ಎಂದರೆ ಕೆಟ್ಟದ್ದರ ಬದಲು ಒಳ್ಳೆಯದನ್ನು ನಿರೀಕ್ಷಿಸುವುದು. ಪ್ರಾರ್ಥನೆ ಮತ್ತು ಕೃತಜ್ಞತೆಯು ನಿಮ್ಮ ಮನಸ್ಸನ್ನು ಸಕಾರಾತ್ಮಕತೆಯತ್ತ ತಿರುಗಿಸುತ್ತದೆ. ಯಾವುದೋ ಒಂದು ಸೋಲು ಅಥವಾ ವಿಳಂಬವಾದರೆ ಅದು ಅಂತ್ಯವಲ್ಲ, ಬದಲಾಗಿ ಅದು ನಿಮ್ಮ ತಾಳ್ಮೆಯ ಪರೀಕ್ಷೆ ಎಂದು ಭಾವಿಸಿ. ನಮ್ಮ ಮನಸ್ಸು ಮರದ ಬೇರುಗಳಂತೆ. ಮೇಲ್ನೋಟಕ್ಕೆ ಬದಲಾವಣೆ ಕಾಣದಿದ್ದರೂ ಮಣ್ಣಿನ ಕೆಳಗೆ ಬೇರುಗಳು ಗಟ್ಟಿಯಾಗುತ್ತಿರುತ್ತವೆ. ಸಣ್ಣ ಸಣ್ಣ ಗೆಲುವುಗಳನ್ನು ಸಂಭ್ರಮಿಸಿ. ನೀವು ನಂಬಿಕೆಯಿಂದ ಹೆಜ್ಜೆ ಇಟ್ಟಾ ಹೋದರೆ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಕನಸುಗಳನ್ನು ನನಸಾಗಿಸಲು ಅವಿಶ್ರಾಂತವಾಗಿ ಕೆಲಸ ಮಾಡುತ್ತದೆ. ಭಯ, ಸಂಶಯ ಮತ್ತು ಪ್ರತಿರೋಧಗಳು ಈ ಪ್ರಯಾಣದ ಸಹಜ ಭಾಗಗಳು. ಅವುಗಳನ್ನು ಸೋಲಿನ ಸಂಕೇತವೆಂದು ತಿಳಿಯಬೇಡಿ, ಅವುಗಳನ್ನು ದಾಟಲು ಸಿಕ್ಕ ಅವಕಾಶವೆಂದು ತಿಳಿಯಿರಿ. ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಶಕ್ತಿಯುತ ಮಿತ್ರ. ಒಮ್ಮೆ ನೀವು ಈ ಅಡೆತಡೆಗಳನ್ನು ದಾಟಿದರೆ ಯಶಸ್ಸು ಮತ್ತು ಶಾಂತಿ ನಿಮ್ಮದಾಗುವುದು ಖಚಿತ. ಭಾಗ 9. ವಾಸ್ತವ ಬದಲಾವಣೆಯ ಕಥೆಗಳು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಜೋಸೆಫ್ ಮರ್ಫಿ ಅವರ ಬೋಧನೆಗಳು ಕೇವಲ ಸಿದ್ಧಾಂತಗಳಲ್ಲ, ಅವು ಜನರ ಬದುಕನ್ನು ಬದಲಿಸಿದ ಜೀವಂತ ಸಾಕ್ಷಿಗಳು. ಇತರರ ಜೀವನದಲ್ಲಿ ಆದ ಪವಾಡಗಳನ್ನು ನೋಡಿದಾಗ ನಮಗೂ ಬದಲಾವಣೆ ಸಾಧ್ಯ ಎಂಬ ದೃಢ ನಂಬಿಕೆ ಮೂಡುತ್ತದೆ. ಅಂತಹ ಕೆಲವು ಸ್ಫೂರ್ತಿದಾಯಕ ಕಥೆಗಳು ಇಲ್ಲಿವೆ. ಕೆಳಗೇವೆ. ಗ್ರೇಸ್ ಅವರ ಕಥೆ, ಮುರಿದ ಹೃದಯದ ಚಿಕಿತ್ಸೆ. ಗ್ರೇಸ್ ಹಲವು ವರ್ಷಗಳಿಂದ ಪ್ರೀತಿಯಲ್ಲಿ ಮೋಸ ಹೋಗಿ ನನಗೆ ಪ್ರೀತಿ ಸಿಗುವುದಿಲ್ಲ, ಪ್ರೀತಿ ಎಂದರೆ ನೋವು ಎಂಬ ನಂಬಿಕೆಯಲ್ಲಿ ಬದುಕುತ್ತಿದ್ದರು. ಅವರು ಮರ್ಫಿ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಪ್ರತಿದಿನ ನಾನು ಪ್ರೀತಿಗೆ ಅರ್ಹಳು, ನನ್ನ ಹೃದಯ ಗುಣವಾಗುತ್ತಿದೆ ಎಂದು ಅಫರ್ಮೇಷನ್ ಹೇಳಲು ಮತ್ತು ದೃಶ್ಯೀಕರಿಸಲು ಆರಂಭಿಸಿದರು. ಕಾಲಕ್ರಮೇಣ ಅವರ ಸುಪ್ತ ಮನಸ್ಸಿನಲ್ಲಿದ್ದ ಭಯ ಮಾಯವಾಗಿ ಅವರು ಮತ್ತೆ ಪ್ರೀತಿಯನ್ನು ಸ್ವಾಗತಿಸುವಂತಾದರು. ಡೇವಿಡ್ ಅವರ ಕಥೆ, ಆರ್ಥಿಕ ಸಂಕಷ್ಟದಿಂದ ಯಶಸ್ಸಿನತ್ತ. ಕೆಲಸ ಕಳೆದುಕೊಂಡು ದಿಕ್ಕೆಟ್ಟಿದ್ದ ಡೇವಿಡ್ ನಾನು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ನಕಾರಾತ್ಮಕ ಆಲೋಚನೆಗಳಲ್ಲಿದ್ದರು. ಆದರೆ ಅವರು ತಮ್ಮ ಮನಸ್ಸಿನ ಸ್ಕ್ರಿಪ್ಟನ್ನು ಬದಲಿಸಲು ನಿರ್ಧರಿಸಿದರು. ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬರುತ್ತಿವೆ ಎಂದು ನಂಬಲು ಆರಂಭಿಸಿದ ಡೇವಿಡ್ ಹೊಸ ಕೌಶಲ್ಯಗಳನ್ನು ಕಲಿತು ಇಂದು ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಲೀಸಾ ಮತ್ತು ಮೈಕೆಲ್, ಸಂಬಂಧಗಳ ಮರುಜೀವ. ತಮ್ಮ ಮದುವೆ ಮುರಿದು ಬೀಳುವ ಹಂತದಲ್ಲಿದ್ದಾಗ ಲೀಸಾ ಮತ್ತು ಮೈಕೆಲ್ ಒಬ್ಬರನ್ನೊಬ್ಬರು ದೂಷಿಸುವ ಬದಲು ತಮ್ಮ ಆಂತರಿಕ ಸಂಭಾಷಣೆಯನ್ನು ಬದಲಿಸಿಕೊಂಡರು. ನಮ್ಮ ಸಂಬಂಧ ಪ್ರತಿದಿನ ಗಟ್ಟಿಯಾಗುತ್ತಿದೆ ಎಂಬ ಅಫರ್ಮೇಷನ್ ಮತ್ತು ಶಾಂತಿಯುತ ಬದುಕಿನ ದೃಶ್ಯೀಕರಣ ಅವರ ನಡುವಿನ ವಿಶ್ವಾಸವನ್ನು ಮತ್ತೆ ಬೆಳೆಸಿತು. ನಿಮ್ಮ ಅಂತರಾಳದ ನಿಧಿಯನ್ನು ಅನ್ವೇಷಿಸಿ. ಈ ಪ್ರಯಾಣದಲ್ಲಿ ನಾವು ಕಲಿತದ್ದು ಇಷ್ಟು. ಜಾಗೃತ ಮನಸ್ಸು ಹಡಗಿನ ಕ್ಯಾಪ್ಟನ್ ಇದ್ದಂತೆ, ನಿರ್ಧಾರ ತೆಗೆದುಕೊಳ್ಳುವುದು ಇದರ ಕೆಲಸ. ಸುಪ್ತ ಮನಸ್ಸು ಹಡಗಿನ ಇಂಜಿನ್ ಇದ್ದಂತೆ, ನೀವು ಕೊಟ್ಟ ಆಜ್ಞೆಯನ್ನು ಯಾವುದೇ ಪ್ರಶ್ನೆಯಿಲ್ಲದೆ ಪಾಲಿಸುವುದು ಇದರ ಕೆಲಸ. ನಿಮ್ಮ ನಂಬಿಕೆಗಳೇ ನಿಮ್ಮ ಜೀವನದ ವಾಸ್ತುಶಿಲ್ಪಿಗಳು. ನಿಮ್ಮ ಆರೋಗ್ಯ, ಸಂಪತ್ತು, ಸಂಬಂಧ ಅಥವಾ ಸೃಜನಶೀಲತೆ ಪ್ರತಿಯೊಂದು ನಿಮ್ಮ ಸುಪ್ತ ಮನಸ್ಸಿನ ಪ್ರೋಗ್ರಾಮಿಂಗ್ ಮೇಲೆ ಅವಲಂಬಿಸಿದೆ. ನಿಮ್ಮ ಮುಂದಿರುವ ಅಂತಿಮ ಸವಾಲು ಇದು. ಈ ಜ್ಞಾನ ಕೇವಲ ಕೇಳುವುದಕ್ಕೆ ಮಾತ್ರವಲ್ಲ,
ಅದು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಇರುವಂಥದ್ದು. ನಿಮಗಾಗಿ ನಾನೊಂದು ಸಣ್ಣ ಸವಾಲನ್ನು ನೀಡುತ್ತಿದ್ದೇನೆ. ನಿಮ್ಮ ಜೀವನಕ್ಕೆ ಈಗ ಮುಖ್ಯವೆನಿಸುವ ಒಂದು ಅಫರ್ಮೇಷನ್ ಅನ್ನು ಆರಿಸಿಕೊಳ್ಳಿ. ಉದಾಹರಣೆಗೆ, ನಾನು ಆತ್ಮವಿಶ್ವಾಸದಿಂದ ಇದ್ದೇನೆ ಅಥವಾ ಸಂಪತ್ತು ನನ್ನತ್ತ ಹರಿಯುತ್ತಿದೆ. ಇದನ್ನು ಸತತ 21 ದಿನಗಳ ಕಾಲ ಪ್ರತಿದಿನ ಭಾವನೆಯಿಂದ ಪುನರಾವರ್ತಿಸಿ. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಇದನ್ನು ಮರೆಯದೆ ಹೇಳಿ. ಒಂದು ಸಣ್ಣ ಬೀಜ ಮಹಾವೃಕ್ಷವಾಗುವಂತೆ ನಿಮ್ಮ ಒಂದು ಸಣ್ಣ ಸಕಾರಾತ್ಮಕ ಆಲೋಚನೆ ನಿಮ್ಮ ಇಡೀ ಬದುಕನ್ನು ಬದಲಿಸಬಲ್ಲದು. ನಿಮ್ಮ ಸುಪ್ತ ಮನಸ್ಸು ಸದಾ ಆಲಿಸುತ್ತಿರುತ್ತದೆ. ನಿಮ್ಮ ಪ್ರಯಾಣ ಶುಭವಾಗಲಿ. 1 ವಾರದ ನಂತರ ನಿಮ್ಮ ಮನಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಕಂಡುಬಂದರೆ ನನಗೆ ತಿಳಿಸಿ. ಈ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ನಾನು ಸದಾ ಇರುತ್ತೇನೆ. ಈಗನೇ ನಿಮ್ಮ ಅಫರ್ಮೇಷನ್ ಆರಿಸಿಕೊಂಡಿದ್ದೀರಾ? ಹಾಗಿದ್ದರೆ ಸಿದ್ಧನಿದ್ದೇನೆ ಎಂದು ಸಂದೇಶ ಕಳುಹಿಸಿ ಈ ಪರಿವರ್ತನೆಯನ್ನು ಇಂದೇ ಆರಂಭಿಸೋಣ. ಶುಭಮಸ್ತು.